ದೋಷ ಇಲ್ಲ, ನಮ್ಮ ಮತದಲ್ಲೂ ದೋಷ ಇಲ್ಲ. ಮಾಡೋ ಚಾಪಲ್ಯ ನಮ್ಮ ಮಾಧ್ವರಲ್ಲಿ ಇಲ್ಲ, ಅಂತ ಬುದ್ಧಿಯೂ ನಮಗಿಲ್ಲ. ಎಲ್ಲ ತಪ್ಪು, ಇದೆಲ್ಲ ನಾವು ಹೇಳಿದ್ದೆ. ಜಗಳಕ್ಕೆ ಒಂದು ಕೊನೆ ಎನ್ನೋದೇ ಇಲ್ವಾ? ಕಾಂಪ್ರಮೈಸ್ ಆಗ್ಬಿಡುತ್ತಲ್ಲ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ಹಿಂದೂ ಧರ್ಮದಲ್ಲಿ ಗುರುಭಕ್ತಿಯಿಂದ ವಾಸ ಮಾಡುವ ಸಾಧಕರನ್ನೆಲ್ಲ ಅಭಿನಂದಿಸ್ತಾ, ಸುಮಾರು ಒಂದು 15 ದಿನಗಳಿಂದ ಮಾಧ್ಯಮಗಳಲ್ಲಿ, ವೃತ್ತಪತ್ರಿಕೆಗಳಲ್ಲಿ ಶಂಕರ ಮಧ್ವ ಮತಾನುಯಾಯಿಗಳು ನಿರಂತರ ಆರೋಪ ಪ್ರತ್ಯಾರೋಪಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡ ಮಂಡಿಸ್ತಾ ಇದ್ದಾರೆ. ಅನೇಕರು ಆಕ್ಷೇಪವನ್ನು ಮಾಡ್ತಾ ಇದ್ದಾರೆ. ಪ್ರಧಾನವಾಗಿ ಯಾರು ಸಿದ್ಧಾಂತದಲ್ಲಿ ಆಸಕ್ತರಾಗಿದ್ದಾರೆ ಅಂತಹ ಪೀಠಾಧಿಪತಿಗಳಾಗಲಿ ವಿದ್ವಾಂಸರಾಗಲಿ ಸರಿಯಾದ ಒಂದು ಧ್ವನಿಯಾಗಿ ನಿಲ್ತಾ ಇಲ್ಲ. ಸಾಮಾನ್ಯ ಅನೇಕ ಜನರು ಅದನ್ನು ಮಾಧ್ಯಮದಲ್ಲಿ ನೋಡ್ತಾ ಇದ್ದಾರೆ. ಅವರಿಗೆ ಅನೇಕ ಮುಖದ ಗೊಂದಲಗಳಿದೆ. ವಾಸ್ತವಿಕವಾಗಿ ಕೆಲವೊಮ್ಮೆ ಈ ಗೊಂದಲಗಳು ಅಧಿಕವಾದರೂ ಕೂಡ ಪುನಃ ಶಾಂತ ಆಗುತ್ತೆ. ಇದರ ಹಿನ್ನೆಲೆಯಲ್ಲಿ ಸ್ವಲ್ಪ ಇವತ್ತಿನ ಆಧುನಿಕ ವಿದ್ಯಾರ್ಥಿನಿಯರು ಕೂಡ ಅನೇಕ ಪ್ರಶ್ನೆಗಳನ್ನು ನಮ್ಮಲ್ಲಿ ಕೇಳಿದ್ದಾರೆ. ಅವರಿಗೆ ಒಂದು ಸಿದ್ಧಾಂತದ ಹಿನ್ನೆಲೆಯಲ್ಲಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತ ಏನು ಹೇಳ್ತಾ ಇದೆ, ಸೈದ್ಧಾಂತಿಕವಾದ ವಿರೋಧಗಳಿದೆ. ಆ ವಿರೋಧಗಳಿಗೆ ನಾವು ಪರಸ್ಪರ ವ್ಯಕ್ತಿಗಳ ನಿಂದನೆಗಳನ್ನು ನಾವೆಷ್ಟು ಮಾಡಿದ್ದೇವೆ, ಪರರು ಎಷ್ಟು ಮಾಡಿದ್ದಾರೆ, ಈ ಎಲ್ಲ ವಿಚಾರಗಳನ್ನು ನೀವು ನೋಡ್ತಾನೇ ಇದ್ದೀರಿ. ಒಂದು ನಿರ್ಣಯಕ್ಕೆ ಬರುವ ಅಂಶದಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಬೇಕು, ಪ್ರಯತ್ನಗಳನ್ನು ಮಾಡಬೇಕು. ಆ ಪ್ರಯತ್ನದ ಜೊತೆಗೆ ಯಾವುದೇ ಸಿದ್ಧಾಂತಕ್ಕೆ ಧಕ್ಕೆ ಬರಬಾರದು. ನಾವು ಇತಿಹಾಸವನ್ನು ನೋಡುವುದು ಅಂತ ಆದರೆ 5ನೇ ಶತಮಾನದಲ್ಲಿ ಸಮಗ್ರ ನಮ್ಮ ಭಾರತ ದೇಶದಲ್ಲಿ ಬೌದ್ಧ ಮತ ವ್ಯಾಪಕವಾಗಿ ಇತ್ತು. ಬೌದ್ಧ ಮತ ಅಂದರೆ ನಿಮಗೆ ಗೊತ್ತಿರಬೇಕು, ವೇದಗಳನ್ನು ಅಂಗೀಕಾರ ಮಾಡಲ್ಲ. ನಮ್ಮ ಭಾರತೀಯತೆ ನಿಂತಿರೋದೆಲ್ಲ ಹಿಂದೂ ಧರ್ಮಕ್ಕೆ ಬುನಾದಿ ವೇದಗಳು. ಅಂಥ ವೇದಗಳನ್ನೇ ನಿರಾಕರಿಸುವಂಥ ಮತ ಬೌದ್ಧ ಮತ. ಕಾಲಾಂತರದಲ್ಲಿ ತುಂಬ ದೊಡ್ಡ ರಾಜಾಶ್ರಯವನ್ನು ಪಡೆದು ಬೌದ್ಧ ಮತವನ್ನು ಆಳವಾಗಿ ಅಧ್ಯಯನ ಮಾಡಿ ನಮ್ಮ ಹಿಂದೂ ಧರ್ಮ ಸನಾತನ ವೈದಿಕ ಪರಂಪರೆ ಏನಿದೆ ಅದಕ್ಕೊಂದು ಬೆಲೆಯನ್ನು ತುಂಬಬೇಕು ಅಂತ ತುಂಬ ದೊಡ್ಡ ಹೋರಾಟವನ್ನು ಮಾಡಿದವರು ಭಟ್ಟ ಕುಮಾರಿಲ ಮತ್ತು ಭಟ್ಟ ನಾರಾಯಣ ಅಂತ. ತುಂಬ ದೊಡ್ಡ ಮೀಮಾಂಸಕ ಆಚಾರ್ಯರು. ಅವರು ಈಶ್ವರವಾದದ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ ಅಂದರೂ ಸನಾತನವಾದ ವೇದಗಳ ಬಗ್ಗೆ ಪ್ರಾಮಾಣ್ಯ ಸಮರ್ಥನೆಯಲ್ಲಿ ತುಂಬ ಅಗಾಧವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಒಂದು ಹಂತದಲ್ಲಿ ತುಷಾನಲ ಪ್ರವೇಶ ಅಂತ ವಾದಗಳಲ್ಲಿ ಪರಾಜಿತರಾದವರು ಏನು ಅಕ್ಕಿಯ ಮೇಲಿನ ತುಷೆ ಇದೆ, ಜೊಳ್ಳು, ಅದಕ್ಕೆ ಬೆಂಕಿ ಹಾಕಿ ಅದಕ್ಕೆ ತಳ್ಳಬೇಕು. ಅವರು ಪ್ರಾಣತ್ಯಾಗ ಮಾಡಬೇಕು, ಗೆದ್ದವರು ಬದುಕಬೇಕು. ಈ ಥರ ಒಂದು ತುಂಬ ದೊಡ್ಡ ಸಮಯಬಂಧವನ್ನು ಮಾಡಿಕೊಂಡು ನಮ್ಮ ಸನಾತನ ವೇದ ಪರಂಪರೆಯನ್ನು ರಕ್ಷಣೆ ಮಾಡುವುದರಲ್ಲಿ ತುಂಬ ದೊಡ್ಡ ಸಾಧನೆಯನ್ನು ಮಾಡಿದವರು 7ನೇ ಶತಮಾನದಲ್ಲಿ ಕುಮಾರಿಲ ಭಟ್ಟರು. ಅದಾದ ಮೇಲೆ ಈಶ್ವರವಾದ ಇಲ್ಲ, ಕುಮಾರಿಲ ಭಟ್ಟರ ಭಾಟ್ಟ ಸಿದ್ಧಾಂತದಲ್ಲಿ ಈಶ್ವರವಾದ ಇಲ್ಲ ಅಂತ ಒಂದು ಹೆಜ್ಜೆ ಮುಂದೆ ಹೋಗಿ ಈಶ್ವರನೂ ಇದ್ದಾನೆ ಎನ್ನುವುದನ್ನು ಸಮರ್ಥನೆ ಮಾಡ್ತಾ ವೈದಿಕ ಪರಂಪರೆಯನ್ನು ವಿಸ್ತಾರ ಮಾಡಿದ, ಒಂದು ವ್ಯಾಪಕವಾಗಿ ಪ್ರಚಾರ ಮಾಡಿದವರು ಶಂಕರಾಚಾರ್ಯರು. ವೈದಿಕ ಪರಂಪರೆಯಲ್ಲಿ ಶಂಕರಾಚಾರ್ಯರಿಗೆ ಇವತ್ತಿನ ತನಕ 8ನೇ ಶತಮಾನದಿಂದ ಇಂದಿನ ತನಕವೂ ಕೂಡ ವ್ಯಾಪಕವಾದ ಕೀರ್ತಿ ಇದೆ. ಅಂತಹ ವ್ಯಾಪಕವಾದ ಕೀರ್ತಿಯನ್ನು ಶಂಕರಾಚಾರ್ಯರ ಬಗ್ಗೆ ನಿಂದನೆಯನ್ನು ಮಾಡಿದಾಗ ಅನುಯಾಯಿಗಳಿಗೆ ಸಹಜವಾಗಿ ದುಃಖ ಆಗುತ್ತೆ.
ಅದೇ ಥರನೇ ಮಧ್ವಮತವನ್ನು ನಿಂದನೆ ಮಾಡಿದಾಗಲೂ, ಮಧ್ವಾಚಾರ್ಯರನ್ನು ನಿಂದನೆ ಮಾಡಿದಾಗಲೂ ಮಧ್ವಮತಾನುಯಾಯಿಗಳಿಗೆ ದುಃಖ ಆಗುತ್ತೆ. ಮನೆಯಲ್ಲಿ ಒಂದು ಸಣ್ಣ ಕುಟುಂಬದಲ್ಲೇ ಅಪ್ಪ ಅಮ್ಮನ ಬಗ್ಗೆ ಅಪಸ್ವರ ಬಂದಾಗ ಸಹಿಸಿಕೊಳ್ಳಿಕ್ಕಾಗದೇ ಇರುವ ಸಮಾಜದಲ್ಲಿ ಜಗದ್ಗುರುಗಳ ಬಗ್ಗೆ ಅವಹೇಳನದ ಮಾತುಗಳು ಬಂದಾಗ ಸಹನ ಮಾಡಿಕೊಳ್ಳುವುದು ಕಷ್ಟದ ಸಂಗತಿಯೇ. ಆದರೆ ಇತಿಹಾಸವನ್ನು ನೋಡುವುದಾದರೆ ವೈದಿಕ ಧರ್ಮದ ಹೆಸರಿನಲ್ಲಿ ಯಾವ ಶಂಕರಾಚಾರ್ಯರು ವ್ಯಾಪಕವಾಗಿ ಧರ್ಮವನ್ನು ಪ್ರಚಾರ ಮಾಡಿದರೋ ಅವರ ಧರ್ಮದ ಹಿನ್ನೆಲೆಯಲ್ಲಿ ಅನೇಕ ಬೌದ್ಧರ ಕಾರಿಕೆಗಳೇ ಸೇರಿಕೊಂಡಿದೆ. ಅವರೇನು ಬೌದ್ಧರು ಸಾಮೃತ ಸತ್ಯ ಅಂತ ಹೇಳಿದರು, ಇದನ್ನು ಇವರು ವ್ಯಾವಹಾರಿಕ ಸತ್ಯ ಅಂತ ಹೇಳಿದರು. ಅವರು ಯಾವುದು ಒಂದು ಸತ್ಯವಾಗಿದೆ, ಅದೇ ಜಗತ್ತಿನಲ್ಲಿ ಒಂದು ಪದಾರ್ಥ ಮಾತ್ರ ಸತ್ಯವಾಗಿದೆ ಅಂತ ಹೇಳಿದರು, ಅದನ್ನೇ ಇವರು ಶೂನ್ಯವನ್ನು ಬ್ರಹ್ಮ ಅನ್ನುವ ಶಬ್ದದಿಂದ ಹೇಳಿದರು. ಶೂನ್ಯದಲ್ಲಿ ಯಾವುದೇ ಗುಣಧರ್ಮಗಳಿಲ್ಲ, ಬ್ರಹ್ಮನೂ ಕೂಡ ನಿರ್ಗುಣ, ಅವನಲ್ಲಿ ಯಾವುದೇ ಗುಣಧರ್ಮಗಳಿಲ್ಲ. ಆ ಗುಣಧರ್ಮಗಳೇ ಇಲ್ಲದೇ ಇರುವಂತಹ ಬ್ರಹ್ಮನಿಂದ ಜಗತ್ತು ಹೇಗೆ ಸೃಷ್ಟಿಯಾಯಿತು ಅನ್ನುವ ಪ್ರಶ್ನೆಗೆ ಇಲ್ಲಿಯ ತನಕ ಉತ್ತರಗಳು ಸಿಕ್ಕಿಲ್ಲ. ಬಹಳ ಹರಸಾಹಸ, ಅದು ಮನದಟ್ಟಾಗಲ್ಲ. ಅದಕ್ಕೋಸ್ಕರ ಜಗತ್ತೆಲ್ಲ ಮಿಥ್ಯಾಕಲ್ಪಿತ. ಒಂದು ದೃಷ್ಟಾಂತವನ್ನು ಹೇಳುತ್ತೆ ಅದ್ವೈತ ಮತ. ಒಂದು ದೀಪವನ್ನಿಟ್ಟಾಗ ಸುತ್ತ 100 ಕನ್ನಡಿಗಳನ್ನು ಇಟ್ಟರೆ 100 ಕನ್ನಡಿಗಳು ಕಾಣುತ್ತೆ. ಅಲ್ಲಿ 100 ಕನ್ನಡಿಗಳಲ್ಲಿ 100 ದೀಪಗಳು ಕಾಣುತ್ತೆ. ಆದರೆ ಆ 100 ದೀಪಗಳೇನಿದೆ ಅದು ಸುಳ್ಳು. ಮಧ್ಯದಲ್ಲಿಟ್ಟಿರುವ ಒಂದು ದೀಪ ಮಾತ್ರ ಸತ್ಯ. ಹಾಗೆ ಬ್ರಹ್ಮ ಒಬ್ಬ ಸತ್ಯ. ಜಗತ್ತೆಲ್ಲ ಏನು ಕಾಣ್ತಾ ಇದೆ ಕನ್ನಡಿಯಲ್ಲಿ ಕಂಡ ದೀಪದ ಹಾಗೆ. ಇದು ಅದ್ವೈತಿಗಳ ಒಂದು ದೃಷ್ಟಾಂತ, ಶಂಕರಾಚಾರ್ಯರ ಮತದಲ್ಲಿ ಕೊಡುವ ದೃಷ್ಟಾಂತ. ಆದರೆ ವಿಚಾರವಾದಿಗಳು ವಿವೇಕದಿಂದ ನೋಡಿದಾಗ ಆ 100 ಕನ್ನಡಿಗಳಲ್ಲಿ ಸುಳ್ಳಾದ ದೀಪ ಕಾಣಲಿಕ್ಕೆ 100 ಕನ್ನಡಿಗಳು ಸತ್ಯವೋ ಸುಳ್ಳೋ ಅನ್ನುವ ಪ್ರಶ್ನೆಯನ್ನು ಮಾಡಿದಾಗ ಮತ್ತೆ ಆ ವಾದ ಸೋಲುತ್ತೆ. ಸತ್ಯವಾದ ಕನ್ನಡಿಯಲ್ಲಿ ಸುಳ್ಳಾದ ದೀಪಗಳು ಕಂಡಿದ್ದಾವೆ ಹೊರತು ಆ ಕನ್ನಡಿಗಳೆಲ್ಲ ಸುಳ್ಳಲ್ಲ. ಹಾಗಾಗಿ ಒಂದು ಸತ್ಯತ್ವದ ಆಧಾರದಲ್ಲಿ ಜಗತ್ತೆಲ್ಲವನ್ನು ಸುಳ್ಳು ಅಂತ ಹೇಳುವುದು ಹರಸಾಹಸವಾಗುತ್ತೆ ಎನ್ನುವುದು ನಂತರ ಬಂದ ವಾದಿಗಳ ಕ್ರಮ. ಇದರಲ್ಲಿ ಭಾಸ್ಕರಾಚಾರ್ಯರು, ವಲ್ಲಭಾಚಾರ್ಯರು ಅವರೆಲ್ಲ ಅನೇಕ ಸಾಮ್ಯಗಳಿದೆ ಅವರ ಮತಗಳಲ್ಲಿ. ಹೀಗೆ ಮತ ಅನ್ನೋದು ಬೆಳೆದುಕೊಂಡು ಬಂದಿದೆ. ಸುಮಾರು 13ನೇ ಶತಮಾನ 14ನೇ ಶತಮಾನದ ಭಾಗದಲ್ಲಿ ನಮ್ಮ ಉಡುಪಿಯ ಪ್ರಾಂತ್ಯದಲ್ಲಿ ಪಾಚಕ ಕ್ಷೇತ್ರದಲ್ಲಿ ನಾನು ವಾಯುದೇವರ ಅವತಾರವಾಗುತ್ತೆ ಅಂತ ವಿಶೇಷವಾಗಿ ಆ ಅನಂತ ಪದ್ಮನಾಭನ ಸನ್ನಿಧಾನ, ಇವತ್ತಿನ ಅನಂತೇಶ್ವರ ಉಡುಪಿಯ ಕ್ಷೇತ್ರ, ಅಲ್ಲಿ ಭಗವಂತನೇ ಒಬ್ಬ ಮೂಢ ಬ್ರಾಹ್ಮಣನಲ್ಲಿ ಬಂದು ಆದೇಶ ಮಾಡ್ತಾನೆ, ಸದ್ಯದಲ್ಲಿಯೇ ಅವತಾರ ಆಗ್ತಾ ಇದೆ, ಸತ್ಯಲೋಕಾಧಿಪತಿಯಾದ ವಾಯುದೇವರ ಅವತಾರ ಆಗ್ತಾ ಇದೆ ಅಂತ. ಅಂಥ ವಾಯುದೇವರು ಕಲಿಯುಗದಲ್ಲಿ ಜನಗಳ ಅಜ್ಞಾನವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಿ ಬಂದು ಜನಗಳಿಗೆ ಸರಿಯಾದ ದೈಹಿಕವಾದ ಅಪಚಾರಗಳಿದೆ, ಬೌದ್ಧಿಕವಾದ ಅಪಚಾರಗಳಿದೆ. ದೈಹಿಕವಾದ ಅಪಚಾರಗಳಿಗೆ ಕಾಲಾಂತರದಲ್ಲಿ ಕ್ಷಮೆಗಳಿದೆ. ಬೌದ್ಧಿಕ ಅಪಚಾರಗಳಿಗೆ ಅದು ಆತ್ಮನನ್ನೇ ಅವನತಿಗೆ ಕೊಂಡೊಯ್ಯುವಂತಹ ಅಪಚಾರ ಆಗಿಬಿಡುತ್ತೆ ಎನ್ನುವ ಕಾರಣಗಳಿಂದ ಸತ್ಸಿದ್ಧಾಂತವನ್ನು ಈ ಪ್ರಸಂಗದಲ್ಲಿ ಒಂದು ನಾವು ಅರ್ಥ ಮಾಡಿಕೊಳ್ಬೇಕು. ಶಂಕರಾಚಾರ್ಯರಾಗಲಿ ಮಧ್ವಾಚಾರ್ಯರಾಗಲಿ ಯಾರೂ ಕೂಡ ಸಿದ್ಧಾಂತವನ್ನು ಹೊಸದಾಗಿ ಸ್ಥಾಪನೆ ಮಾಡಿದವರಲ್ಲ, ಇರುವ ಸಿದ್ಧಾಂತಗಳ ಪ್ರವರ್ತಕರು. ಮಧ್ವಾಚಾರ್ಯರು ಸ್ವತಃ ಅವರ ಗ್ರಂಥಗಳೇ ಹೇಳಿಕೊಳ್ತಾರೆ, ಅನೇಕ ದೇಶಗಳಲ್ಲಿ ಸಂಚಾರ ಮಾಡಿದೆ, ನಮ್ಮ ಭಾರತೀಯತೆಯ ಮೂಲ ಸ್ರೋತ ಏನು ಅನ್ನೋದನ್ನು ಅನ್ವೇಷಣೆ ಮಾಡಿದೆ, ವೇದ ಪುರಾಣ ಇತಿಹಾಸಗಳ ಶುದ್ಧ ಪಾಠಗಳನ್ನು ನಾನು ಸಂಗ್ರಹ ಮಾಡಿಕೊಂಡೆ, ವೇದವ್ಯಾಸದೇವರಿಗೆ ಸಮ್ಮತವಾದ ವ್ಯಾಖ್ಯಾನವನ್ನು ನಾನು ಮಾಡ್ತಾ ಇದ್ದೇನೆ. ಅಂದರೆ ಅಪೌರುಷೇಯವಾದ ವೇದ, ಅದನ್ನು ಆಧರಿಸಿಕೊಂಡಿರುವಂತಹ ಇತಿಹಾಸ ಪುರಾಣಗಳು, ಅದರ ಹಿನ್ನೆಲೆಯಲ್ಲಿ ನನ್ನ ಮಾತುಗಳಿದೆ ಹೊರತು ಇದ್ಯಾವುದು ನನ್ನ ಮಾತುಗಳಲ್ಲ. ಹಾಗಾಗಿ ಪ್ರತಿಯೊಬ್ಬ ಮತಾಚಾರ್ಯರು ಕೂಡ ಪ್ರವರ್ತಕಾಚಾರ್ಯರೇ ಹೊರತು ಸ್ಥಾಪಕಾಚಾರ್ಯರಲ್ಲ. ಇದನ್ನೇ ಆಚಾರ್ಯ ಹೇಳ್ತಾರೆ, ಅನಾದಿ ಕಾಲತೋರುತ್ತಾಹ ಸಮಯಾಹಿ ಪ್ರವಾಹತಃ. ಎಲ್ಲ ಸಿದ್ಧಾಂತಗಳು ಕೂಡ ಒಂದು ಪ್ರವಾಹ ರೂಪದಲ್ಲಿ ಹರಿದು ಬರ್ತಾ ಇದೆ. ಅದನ್ನು ಉದ್ದೀಪನ ಮಾಡಲಿಕ್ಕೆ ಇವತ್ತು ನಮ್ಮ ಸಂವಿಧಾನದಲ್ಲಿ ಪ್ರಧಾನಮಂತ್ರಿಯ ಸ್ಥಾನ ಇದೆ. ಸ್ಥಾನ ಸ್ಥಿರವಾಗಿರುತ್ತೆ, ಅದನ್ನು ಆಳುವ ವ್ಯಕ್ತಿಗಳು ಬದಲಾಗ್ತಾರೆ. ಹಾಗೆ ಸಿದ್ಧಾಂತಗಳು ನಿರಂತರ ಹರಿತಾ ಇರುತ್ತೆ, ಅದನ್ನು ಪ್ರವೃತ್ತಿ ಮಾಡಲಿಕ್ಕೆ ಬರುವ ಮಂದಿಗಳು ಬದಲಾಗ್ತಾ ಇರ್ತಾರೆ.
ಸಜ್ಜನರ ಪಾಲಿಗೆ ಜಗತ್ತು ಸತ್ಯ. ನಾವು ಅನುಭವಿಸ್ತಾ ಇದ್ದೇವೆ. ಇದು ನಿಜವಾಗಿಯೂ ನೋಡಲಿಕ್ಕೆ ಹೋದರೆ ಶಾಂಕರ ಮತದಲ್ಲಿ ಜಗತ್ತು ಸುಳ್ಳು, ಅದಕ್ಕೆ ಮಾಯಾವಾದ ಅಂತ ಹೆಸರು. ಮಧ್ವಾಚಾರ್ಯರ ಮತಕ್ಕೆ ತತ್ವವಾದ ಅಂತ ಹೆಸರು. ಮಾಯಾವಾದ ಅಂದರೆ ಜಗತ್ತೆಲ್ಲ ಸುಳ್ಳು, ಕಾಲ್ಪನಿಕ ಅಂತ ಹೇಳುವ ವಾದ, ವ್ಯಾವಹಾರಿಕ ಸತ್ಯ ಅಂತ ಹೇಳ್ತಾರೆ. ಆದರೆ ಮಧ್ವಮತದಲ್ಲಿ ತತ್ವವಾದ ಅಂದರೆ ಜಗತ್ತು ಸತ್ಯ, ಪರಮಾತ್ಮ ಸತ್ಯ, ನಾವು ಅನುಭವಿಸುವ ಪ್ರತಿಯೊಂದು ಜೀವರಲ್ಲಿ ಭೇದ ಇದೆ, ದೇವತೆಗಳು, ಸ್ವರ್ಗ, ನರಕ, ಪುಣ್ಯ, ಪಾಪ ಪ್ರತಿಯೊಂದು ಸತ್ಯವಾಗಿದೆ. ಒಂದು ಕ್ರಿಮಿ, ಕೀಟ, ಪ್ರಾಣಿ, ಪಕ್ಷಿಗಳಿಗೂ ಅಪಚಾರ ಆಗದೇ ಇರುವ ಹಾಗೆ ನಮ್ಮ ಬದುಕಿನ ವ್ಯವಸ್ಥೆ ಇರಬೇಕು ಅನ್ನುವುದನ್ನು ಅತ್ಯಂತ ರಮಣೀಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಅನುಭವಕ್ಕೆ ಬರುವಂತೆ ವಿಶ್ವದಾದ್ಯಂತ ಪ್ರತಿಯೊಬ್ಬರು ಅನುಭವಿಸಿ, ನಾನೊಬ್ಬ ಭೃತ್ಯ, ಭಗವಂತ ಸ್ವಾಮಿಯಾಗಿದ್ದಾನೆ, ನಾನೇ ದೇವರಲ್ಲ, ನನಗಿಂತ ವ್ಯತಿರಿಕ್ತನಾದ ಸರ್ವೋತ್ತಮನಾದ ಭಗವಂತ ಇದ್ದಾನೆ, ಅವನ ದಾಸಾನುದಾಸ ನಾನು ಅನ್ನುವ ಭಾವನೆಯಿಂದ ಸಾಗುವ ಅದ್ಭುತವಾದ ವೈದಿಕ ಸಿದ್ಧಾಂತವನ್ನು ನಿರ್ದುಷ್ಟವಾಗಿ ಸ್ಥಾಪನೆ ಮಾಡಿದ ಮತಾಚಾರ್ಯರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ನಂತರ ಸುಮಾರು ಒಂದು 15ನೇ ಶತಮಾನದ ಭಾಗದಲ್ಲಿ, 16ನೇ ಶತಮಾನ, 15ನೇ ಶತಮಾನಗಳಲ್ಲಿ ಅದೇ ಪ್ರಾಂತ್ಯದಲ್ಲಿ ಭಾವಿ ಸಮೀರ ಶ್ರೀ ವಾದಿರಾಜ ಭಗವತ್ಪಾದಾಚಾರ್ಯರ ಅವತಾರ ಆಗುತ್ತೆ. ಅವರು ಕೂಡ ಹೇಳ್ತಾರೆ, ಮಧ್ವಮತವನ್ನು ಇದು ನಮ್ಮ ಅಪ್ಪ ಹಾಕಿದ ಆಲದ ಮರ ಅಂತ ನೇತು ಬೀಳಲಿಕ್ಕೆ ನಾನು ತಯಾರಾಗಿಲ್ಲ, ನಾನು ವಿಮರ್ಶಕ, ನಾನು ಯುಕ್ತಿಯಿಂದ ಆಕರ್ಷಿತನಾಗಿದ್ದೇನೆ, ಪೂರ್ವಾಪರ ವಿಚಾರಗಳನ್ನು ಮಾಡಿದ್ದೇನೆ. ಹೇಗೆ ವಿಚಾರ ಮಾಡಿದರೂ ಕೂಡ ಪರೇಚ ತತ್ವವಾದೇಸ್ಮಿನ್ ಗರೀಯಸಿ ಭರೋಮಮ, ಈ ತತ್ವವಾದ ಏನಿದೆ ಎಲ್ಲ ಸಿದ್ಧಾಂತಿಗಳಿಗೂ ಸಮರ್ಥವಾದ ಉತ್ತರವನ್ನು ಕೊಟ್ಟು ಸತ್ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ ಶ್ರೇಷ್ಠವಾದ ಮತ ಆನಂದ ತೀರ್ಥರ ಮತ. ಆನಂದ ತೀರ್ಥ ಮತಂ ಉಜ್ಜಿತ ದೋಷಜಾತಂ. ಆನಂದ ತೀರ್ಥರ ಮತದಲ್ಲಿ ಯಾವುದೇ ದೋಷಗಳಿಲ್ಲ. ಯುಕ್ತ್ಯಾಕೃಷ್ಟೇನ ಕೇವಲಂ, ಈ ಯುಕ್ತಿಯಿಂದ ಆಕರ್ಷಿತನಾಗಿ ನಾನು ಸಿದ್ಧಾಂತಕ್ಕೆ ಬಂದಿದ್ದೇನೆ ಅಂತ ವಾದಿರಾಜ ಗುರು ಸಾರ್ವಭೌಮರು ಹೇಳಿದ್ದಾರೆ. ಶ್ರೀಮದ್ ಆಚಾರ್ಯರ ಕಾಲದಲ್ಲೇ ಶೋಭನ ಭಟ್ಟರು, ತ್ರಿವಿಕ್ರಮ ಪಂಡಿತಾಚಾರ್ಯರು, ಇಂತಹ ದೊಡ್ಡ ದೊಡ್ಡ ದಿಗ್ಗಜರು ಅವರು ಆ ಕಲಭಾಷಣೇವ ಸೂರಿಪೋತಃ ಅಂತ ಬಾಲ್ಯದಲ್ಲಿಯೇ ಪ್ರಾಬಲ್ಯವಾದ ತತ್ವಜ್ಞಾನವನ್ನು ಪಡೆದ ಮಹಾಮೇಧಾವಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರ ಸಿದ್ಧಾಂತದ ವಿಶೇಷವಾದ ಭಾವಗಳಿಗೆ ಆಕರ್ಷಿತರಾಗಿ ಬಂದರು. ವಾಸ್ತವಿಕವಾಗಿ ಮಧ್ವಾಚಾರ್ಯ ಅವತಾರ ಮಾಡೋಕ್ಕಿಂತ ಮೊದಲು ಇದ್ದದ್ದು ಶಾಂಕರ ಮತವೇ. ಅಚ್ಯುತ ಪ್ರೇಕ್ಷಾಚಾರ್ಯರು ಅದೇ ಮತದಲ್ಲಿದ್ದರು. ಮಧ್ವಾಚಾರ್ಯರು ಆರಂಭದಲ್ಲಿ ಮಾಯಾವಾದವನ್ನು ಪ್ರವಚನಗಳನ್ನು ಮಾಡಿದ್ದಾರೆ. ಇದನ್ನು ಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ದಾಖಲಿಸಿದ್ದಾರೆ. ಅವರ ಜೊತೆಗೆ ವಾದಗಳನ್ನು ಮಾಡಿ ಅದರಲ್ಲಿರುವಂತಹ ಗೂಢ ಅರ್ಥಗಳೇನು, ಯಾವುದು ಸೂತ್ರಗಳಿಗೆ ಹೊಂದಾಣಿಕೆ ಆಗುತ್ತೆ, ಹೊಂದಾಣಿಕೆ ಆಗಲ್ಲ ಅನ್ನುವುದನ್ನು ತುಂಬ ವಿಮರ್ಶಾತ್ಮಕವಾಗಿ ಸಮಾಜಕ್ಕೆ ಅರ್ಥ ಮಾಡಿಸಿ ಎಲ್ಲರ ಅನುಭವಕ್ಕೆ ಬರುವಂತೆ ಮಾಡಿದ ಸಿದ್ಧಾಂತ ಅದು ತತ್ವವಾದ. ಪ್ರಕೃತ ಇದೆಲ್ಲ ಸರಿ, ಈ ವಿಚಾರಗಳನ್ನು ನೀವು ಗಂಟೆಗಟ್ಟಲೆ ಹೀಗೆ ಪ್ರವಚನ ಮಾಡಿ ಪರವಾಗಿಲ್ಲ. ಆದರೆ ಒಂದು ವೈದಿಕ ಪರಂಪರೆಗೆ ಸ್ಥಾನವನ್ನು ಕಲ್ಪಿಸಿದ ಶಂಕರಾಚಾರ್ಯರನ್ನು ನಾರಾಯಣ ಪಂಡಿತಾಚಾರ್ಯರು ಮಣಿಮಂತ, ದೈತ್ಯ ಅಂತೆಲ್ಲ ನಿಂದನೆ ಮಾಡಿದ್ದಾರೆ. ಇದು ಎಷ್ಟು ಸರಿ? ಅದೂ ಕೂಡ ಸರ್ವಜ್ಞ ಪೀಠದಲ್ಲಿ, ಉಡುಪಿಯ ಕೃಷ್ಣ ಮಠದ ಆವರಣದಲ್ಲಿ ಏನೋ ಗೊತ್ತಿಲ್ಲದೆ ಇರುವ ಸಣ್ಣ ಸಣ್ಣ ಮಕ್ಕಳು ಕೂಡ ಶಂಕರಾಚಾರ್ಯರ ಬಗ್ಗೆ ಒಂದು ಕೀಳು ಭಾವನೆಗಳಿಂದ ಮಾತನಾಡ್ತಾರೆ ಅಂದರೆ ಈ ಹಿಂದೂ ಧರ್ಮ ಇವತ್ತು ಗಟ್ಟಿಯಾಗಬೇಕಾಗಿದೆ. ಇತರ ಧರ್ಮೀಯರ ಆಕ್ರಮಣಗಳು ನಡೀತಾ ಇದೆ. ಇಂಥ ಪ್ರಸಂಗದಲ್ಲಿ ಇದು ಎಷ್ಟು ಸರಿಯಾಗುತ್ತೆ ಎನ್ನುವ ಭಾವನೆಯಿಂದ ಕೆಲವರಿಗೆ ಹೋ ಇದು ತುಂಬ ತಪ್ಪಾಗಿ ಬಿಟ್ಟಿದೆ ಅಂತ ಕೃಷ್ಣ ಮಠದ ವತಿಯಿಂದ ಮಕ್ಕಳನ್ನು ಕರೆದು ಅವರ ಕೈಲಿ ಕ್ಷಮೆಗಳನ್ನೆಲ್ಲ ಯಾಚಿಸಿ, ನಂತರ ಈ ಕ್ಷಮೆ ಕೇಳಿದ್ದು ಸರಿಯೋ ತಪ್ಪು ಅನ್ನುವ ವಿಮರ್ಶೆಗಳನ್ನೆಲ್ಲ ಮಾಡಿ ಈ ಮಾಧ್ವರೆಲ್ಲ ಮತಾಂತರ ಮಾಡ್ತಾರೆ, ಮಠಗಳನ್ನು ಆಕ್ರಮಣ ಮಾಡಿಕೊಂಡು ಬಿಡ್ತಾರೆ. ಹೀಗೆಲ್ಲ ವಾಚಾಮಗೋಚರವಾಗಿ ಯಾವುದೋ ಒಂದು ನಮ್ಮ ಸಭೆಯಲ್ಲಿ ಬಂದ ಒಂದು ವಿಚಾರವನ್ನು ಆಧರಿಸಿಕೊಂಡು ಅದನ್ನು ತೆಗೆದು ಬಯಲಿಗೆ ಎಳೆದು ತುಂಬ ದೊಡ್ಡ ಅಪಚಾರಗಳನ್ನು ಸಮಾಜದಲ್ಲಿ ಮಾಡ್ತಾ ಇರುವುದು ನಮ್ಮ ಮಾಧ್ವ ಸಮುದಾಯಕ್ಕೆ ಸಮಾಜದಲ್ಲಿ ನಡೀತಾ ಇರುವ ದೊಡ್ಡ ಒಂದು ಅಪಚಾರ. ಇದಕ್ಕೊಂದು ಸರಿಯಾದ ಪ್ರತಿಭಟನೆಯನ್ನು ಮಾಡಬೇಕಾದ ಹೊಣೆಗಾರಿಕೆ ಪೀಠಾಧಿಪತಿಗಳಿಗೆ, ಸಮಾಜದಲ್ಲಿ ಧರ್ಮವನ್ನು ಮುತ್ಸದ್ದಿತನದಲ್ಲಿ ನಿಂತು ಪ್ರತಿಪಾದನೆ ಮಾಡೋರಿಗೆ ಇದೆ. ಅದು ಮಕ್ಕಳ ಕೆಲಸ ಅಲ್ಲ. ಹಾಗಿದ್ದರೂ ಕೂಡ ಇವತ್ತು ಪ್ರಬುದ್ಧವಾದ ಸಮಾಜ ಇದೆ.
ಯುವಕ ಯುವತಿಯರೆಲ್ಲ ಮಾಧ್ಯಮಗಳನ್ನು ತುಂಬ ಚೆನ್ನಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಅವರಲ್ಲೂ ವಿಚಾರವಾದಗಳಿದೆ. ಹಾಗಾಗಿ ಅನೇಕ ವಿದ್ಯಾರ್ಥಿನಿಯರು ನನ್ನ ಬಳಿಯೂ ಕೂಡ ಇದರ ಸರಿತಪ್ಪುಗಳನ್ನು ವಿಮರ್ಶೆ ಮಾಡಿಕೊಂಡು ಅವರದ್ದೇ ಆದ ಒಂದು ಭಾವನೆಗಳಿಂದ ಒಂದಷ್ಟು ವಿಚಾರಗಳನ್ನು, ಇವತ್ತೇನು ಸಮಾಜ ಈ ವಿಚಾರದಿಂದ ಕಲುಷಿತವಾಗಿದೆ, ಅದಕ್ಕೆ ತಮ್ಮ ಭಾವನೆಗಳನ್ನು ಅವರು ವ್ಯಕ್ತಪಡಿಸ್ತಾರೆ. ಅದನ್ನು ಹೇಳಬೇಕಾದ್ರೆ ಯಾರೋ ಎರಡು ಮತದವರು ಕೂಡ ಉದ್ವೇಗಕ್ಕೆ ತುತ್ತಾಗಬೇಡಿ, ಸಂಪೂರ್ಣ ಕೇಳಿಸಿಕೊಳ್ಳಿ. ಕೊನೆಗೊಂದು ಪರಿಹಾರ, ಅದು ಕೊನೆಯ ಸೂತ್ರ ಏನು ಅಂದರೆ, ನಾವೆಲ್ಲ ಹಿಂದೂ ಧರ್ಮದಲ್ಲಿ ಸಾಮರಸ್ಯದಿಂದ ಬದುಕೋಣ ಅನ್ನುವುದೇ ಕೊನೆಯ ಸೂತ್ರ. ಆ ಸೂತ್ರಕ್ಕೆ ಸಾಗುವ ತನಕ ಸುಸೂತ್ರವಾಗಿ ನಿಮ್ಮ ವಿಚಾರಗಳು ಸಾಗುತ್ತಾ ಇರಲಿ. ಯಾವುದೇ ಉದ್ವೇಗಗಳು ಬೇಡ, ಯಾವುದೇ ಅಪಸ್ವರ ಆತಂಕಗಳಿಗೆ ನೀವು ತುತ್ತಾಗಬೇಡಿ. ಒಂದು ವೈಚಾರಿಕವಾಗಿ ಏನು ನಡೀತಾ ಇದೆ, ಪ್ರಹಾರ ಆಗಬೇಕಾದ್ರೆ ಒಂದೇ ಮುಖದಲ್ಲಿ ಆಗಲ್ಲ. ಬೀದಿ ಗಲಾಟೆ ನಡೀತಾ ಇರುತ್ತೆ, ಅದಕ್ಕೆ ಒಬ್ಬ ಕಾರಣ ಆಗಿರಲ್ಲ. ಇಬ್ಬರಲ್ಲಿ ಇರುವಂತಹ ಮನೋದೋಷಗಳು ಅಲ್ಲಿ ಕಲಹಕ್ಕೆ ಕಾರಣವಾಗುತ್ತೆ. ಇಲ್ಲಿ ಏನಾಗಿದೆ ವಾಸ್ತವ ಅನ್ನುವುದರ ಬಗ್ಗೆ ನಮ್ಮ ಅಂಬ್ರಣಿ ಗುರುಕುಲದ ವಿದ್ಯಾರ್ಥಿನಿಯರು ಯಥಾಶಕ್ತಿ ತಾವು ವಿಚಾರ ಮಾಡಿದ ಅಭಿಪ್ರಾಯಗಳನ್ನು ಯಾರ್ಯಾರೋ ಸಮಾಜದಲ್ಲಿ ಏನೇನೋ ವಿಡಿಯೋಗಳನ್ನು ಮಾಡಿ ರಾಯರ ಬಗ್ಗೆ ಅಪಸ್ವರಗಳನ್ನು ತೆಗಿತಾ ಇದ್ದಾರೆ, ತಪ್ಪು ತಪ್ಪು ಮಾತುಗಳನ್ನು ಆಡ್ತಾರೆ, ವಾಚಾಮಗೋಚರವಾಗಿ ಮಹನೀಯರನ್ನು ನಿಂದನೆ ಮಾಡ್ತಾ ಇದ್ದಾರೆ, ಮಧ್ವಗುರುಗಳನ್ನೇ ನಿಂದನೆ ಮಾಡ್ತಾ ಇದ್ದಾರೆ. ಇಂಥ ಸ್ಥಿತಿಯಲ್ಲಿ ನಾವ್ಯಾಕೆ ಧ್ವನಿ ಎತ್ತಬಾರದು ಅನ್ನುವ ತಮ್ಮ ವ್ಯಕ್ತಿ ಸ್ವಾತಂತ್ರ್ಯವನ್ನು ಬಳಕೆ ಮಾಡಿಕೊಂಡು 4 ಮಾತುಗಳನ್ನು ಆಡ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಆ ಮಕ್ಕಳಲ್ಲಿ ಕ್ಷಮೆ ಯಾಚಿಸಿದ ಹಾಗೆ ಈ ಮಕ್ಕಳ ಮೇಲೂ ಕೂಡ ಅವರ ಅತಿಕ್ರಮಗಳನ್ನು ನಡೆಯಬಾರದು, ಅವರ ಭಾವನೆಗಳನ್ನು ಹತ್ತಿಕ್ಕುವ ಕೆಲಸ ಮಾಡಬಾರ್ದು. ಇದೊಂದು ವಿಷಯ ಅಭಿವ್ಯಕ್ತಿಗೆ ಅವಕಾಶದ ವೇದಿಕೆ ಅಷ್ಟೇ. ಸಜ್ಜನ ಮನಸ್ಸಿನ ಎಲ್ಲ ವ್ಯಕ್ತಿಗಳು ಕೂಡ ಇದನ್ನು ಪೂರ್ಣ ಅವರ ಸಂವಾದಗಳಲ್ಲಿ ಬರುವ ಅಭಿಪ್ರಾಯಗಳಿರ್ಬೋದು ಅದನ್ನೆಲ್ಲ ಆಲಿಸಿಕೊಂಡು ಸಹೃದಯರಾಗಿ ಒಂದು ಸಮಾನವಾದ ಬಾಳ್ವೆಗೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಆ ಮಕ್ಕಳಿಗೆ ಈ ವೇದಿಕೆಯನ್ನು ಅನುವು ಮಾಡಿಕೊಡ್ತಾ ಇದ್ದೇನೆ. ಶ್ರೀಮನ್ಮಧ್ವಮತೆ ಶ್ರೀಮನ್ಮಧ್ವಮತೆ ಹರಿಃ ಪರತರಃ ಸತ್ಯಂ ಜಗತ್ತತ್ವತೋ ಭಿನ್ನಾ ಜೀವಗಣಾ ಹರೇರನುಚರಾಃ ನೀಚೋಚ್ಚ ಭಾವಂ ಗತಾಃ ಮುಕ್ತಿರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ ಯಕ್ಷಾದಿತ್ರಿತಯಂ ಪ್ರಮಾಣಮಖಿಲಾಂ ನಾಯೈಕ ವೇದ್ಯೋ ಹರಿಃ. ಶ್ರೀ ಗುರುಭ್ಯೋ ನಮಃ. ಶಾಂಕರ ಮತದ ಇನ್ನೊಂದು ಹೆಸರು ಮಾಯಾವಾದ, ಮಧ್ವರ ಮತದ ಇನ್ನೊಂದು ಹೆಸರು ತತ್ವವಾದ ಅಂತ. ಈ ಹೆಸರಿಂದಲೇ ಗೊತ್ತಾಗತ್ತೆ ಯಾವುದು ಸತ್ಯ ಯಾವುದು ಮಿಥ್ಯ ಅಂತ. ಮಾಯಾವಾದ ಅಂತ ಹೇಳಿದ್ರೆ ಈ ಜಗತ್ತನ್ನು ನಾವೇನು ಅನುಭವಿಸ್ತಾ ಇದ್ದೀವಿ ಇದೆಲ್ಲ ಸುಳ್ಳು ಅಂತ. ತತ್ವವಾದದ ಪ್ರಕಾರ ನಾವು ಅನುಭವಿಸುತ್ತಿರುವ ಈ ಜಗತ್ತೆಲ್ಲ ಸತ್ಯ, ಈ ಜಗತ್ತನ್ನು ಆಳುವಂತಹ ಭಗವಂತನೂ ಕೂಡ ಸತ್ಯ ಅಂತ. ಈ ಎರಡೂ ಮತಗಳನ್ನು ಹೋಲಿಕೆ ಮಾಡಿ ನೋಡಿದಾಗ ನಮ್ಮ ಅನುಭವಕ್ಕೆ ಬರ್ತಿರೋದು ಈ ಮಧ್ವರ ಮತ. ಯಾಕೆ ಈ ಮಾಯಾವಾದ ಮತ ನಮಗೆ ಅನುಭವಕ್ಕೆ ಬರ್ತಿಲ್ಲ ಅಂತ ಹೇಳಿದ್ರೆ ಅವರು ಸುಳ್ಳು ಮಿಥ್ಯಾಜ್ಞಾನವನ್ನು ಹೇಳ್ತಾರೆ. ಪ್ರತಿಯೊಂದು ಸುಳ್ಳಿನ ಹಿಂದೆ ಸತ್ಯ ಇದ್ದೇ ಇರುತ್ತೆ. ಒಂದು ಉದಾಹರಣೆಯಲ್ಲಿ ನೋಡೋದಾಗಿದ್ದರೆ, ಒಂದು ಹಗ್ಗ ಇದೆ, ಅದನ್ನು ನಾನು ಹಾವು ಅಂತ ಹೇಳಿ ಭ್ರಮೆ ಪಡ್ತೀನಿ. ಇದರಲ್ಲಿ ಸುಳ್ಳಾದ ಒಂದು ಹಾವಿನ ಹಿಂದೆ ಸತ್ಯವಾದ ಹಗ್ಗ ಇದೆ. ಅದರಿಂದ ಪ್ರತಿಯೊಂದು ಸುಳ್ಳು ವಸ್ತುವಿನ ಹಿಂದೆ ಸತ್ಯವಾದ ವಸ್ತು ಇದ್ದೇ ಇರುತ್ತೆ. ಈ ವಾದವನ್ನು ಎಲ್ಲ ತತ್ವವಾದಿಗಳು ಅಂದರೆ ಮಧ್ವ ಸಿದ್ಧಾಂತದ ಅನುಯಾಯಿಗಳನ್ನ ಒಪ್ಕೋತಾರೆ. ಆದರೆ ಇದಕ್ಕೆ ವಿರುದ್ಧವಾಗಿ ಮಾಯಾವಾದ ಮತವೂ ಇದೆ. ಅದರಿಂದ ಈ ವಿಷಯದಲ್ಲಿ ಪರಸ್ಪರ ವಿರೋಧಗಳು ಸಮಾಜದಲ್ಲಿ ಬರ್ತಾನೆ ಇರುತ್ತೆ. ಆದರೆ ನಮಗೆ ವೈಯಕ್ತಿಕ ಸಮಾಜದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಬರದೇ ಇರೋದೇ ನಮ್ಮ ಅಭಿಪ್ರಾಯ. ಇದ್ರ ಮೇಲೂ ಕೂಡ ನಿಮಗೆ ಏನಾದರೂ ನಿಮ್ಮ ಅಭಿಪ್ರಾಯಗಳಿದ್ದರೆ ಅದನ್ನು ವ್ಯಕ್ತಪಡಿಸ್ಬೋದು. ಕಲಹ ನಡೆಸ್ತಿರೋದು ಯಾರು? ಸೈದ್ಧಾಂತಿಕ ವಿಚಾರ ಬಿಡಿ. ಇತ್ತೀಚೆಗೆ ಒಂದು ಘಟನೆ ನಡೀತು. ಉಡುಪಿ ಕೃಷ್ಣ ಮಠದಲ್ಲಿ 2 ಮಾಧ್ವರ ಹೆಣ್ಮಕ್ಕಳು ಏನು ಹೇಳಿದ್ರು? ಮಣಿಮಂತ ಎಂಬ ದೈತ್ಯನ ಅವತಾರನೇ ಶಂಕರಾಚಾರ್ಯರು ದುಷ್ಟರು, ದುರುಳರು, ಈ ರೀತಿಯೆಲ್ಲ ಹೇಳಿದ್ದು ಸರಿನಾ? ಆ ಉಡುಪಿ ಕೃಷ್ಣ ಮಠದಲ್ಲಿ 2 ಹೆಣ್ಮಕ್ಕಳು ಏನು ಹೇಳಿದ್ದಾರೆ, ಯಾವ ಆಧಾರದ ಮೇಲೆ ಹೇಳಿದ್ದಾರೆ ಅಂತ ಗೊತ್ತಾ? ನಾರಾಯಣ ಪಂಡಿತಾಚಾರ್ಯರು ಸಾಕ್ಷಾತ್ ಮಧ್ವಾಚಾರ್ಯರ ಸಮಕಾಲೀನರು, ಸಾಕ್ಷಾತ್ ಮಧ್ವಾಚಾರ್ಯರನ್ನ ನೋಡಿದವರು.
ಅಂತಹ ನಾರಾಯಣ ಪಂಡಿತಾಚಾರ್ಯರು ಮಣಿಮಂಜರೆಯಲ್ಲಿ ಏನು ಬರೆದಿದ್ದಾರೆ, ಏನು ಉಲ್ಲೇಖವನ್ನು ಮಾಡಿದ್ದಾರೆ, ಆ ವಿಷಯಗಳನ್ನೇ ಆ ಇಬ್ಬರು ಹೆಣ್ಣು ಮಕ್ಕಳು ಪ್ರಸ್ತಾವ ಮಾಡಿದ್ದು ಹೊರತು ಅವರ ವೈಯಕ್ತಿಕ ಸ್ವತಃ ಹುಟ್ಟಿಸ್ಕೊಂಡೇನು ಅವರಲ್ಲಿ ಮಾತಾಡಿಲ್ಲ. ಬಂದಲ್ಲ ಸತ್ಯ, ಆ ಮಣಿಮಂಜರಿ ಅನ್ನೋ ಗ್ರಂಥನ ತೆಗೆದೇ ಹಾಕಬೇಕು. ಅದನ್ನ ಬಿಟ್ಟು ನೀವು ಅದನ್ನು ಸಣ್ಣ ಸಣ್ಣ ಮಕ್ಕಳಿಗೆ ಪಾಠ ಮಾಡ್ತಿದ್ದೀರಾ. ಇದರಿಂದ ಅರಳುವ ಮನಸ್ಸುಗಳು ಕೆರಳುವ ಸಾಧ್ಯತೆಗಳು ಹೆಚ್ಚಿದೆ. ಈ ಸೈದ್ಧಾಂತಿಕವಾದಂತಹ ವಿಚಾರಣೆಗಳೇ ಬೇರೆ, ಆದರೆ ವ್ಯಕ್ತಿ ನಿಂದನೆಗಳೇ ಬೇರೆ. ನಿಮ್ಮ ಮಣಿಮಂಜರಿ ಗ್ರಂಥದಲ್ಲಿ ಶಂಕರಾಚಾರ್ಯರನ್ನ ದುಷ್ಟ, ದೈತ್ಯ, ಕ್ರಿಮಿ, ಶಠ ಹೀಗೆಲ್ಲ ನಿಂದಿಸಿದ್ದೀರಾ. ಇಂತಹ ನಿಂದನೆಗಳು ಈ ಸಮಾಜದ ಸಾಮರಸ್ಯವನ್ನು ಎಂದೂ ಕಾಪಾಡೋದಿಲ್ಲ, ಸಮಾಜದ ಶಾಂತಿಯನ್ನು ನಿಶ್ಚಿತಗೊಳಿಸುತ್ತೆ. ಆದ್ದರಿಂದ ಇಂತಹ ಗ್ರಂಥಗಳಿಂದ ಪ್ರಯೋಜನ ಏನು? ಇಂತಹ ಗ್ರಂಥಗಳ ಅಧ್ಯಯನವನ್ನೇ ನಿಲ್ಲಿಸಿಬಿಡಬೇಕು. ನೀವು ಮಣಿಮಂಜರಿಯನ್ನು ಪೂರ್ತಿಯಾಗಿ ತಿಳ್ಕೊಂಡಿಲ್ಲ ಅನಿಸುತ್ತೆ. ಮಣಿಮಂಜರಿ ಗ್ರಂಥದ ಬಗ್ಗೆ ನಿಮಗೆ ಏನು ಗೊತ್ತು? ಅದೊಂದು ಸಾಮಾನ್ಯ ಕಾವ್ಯ ಅಲ್ಲ. ಅದು ಈ ಮಧ್ವ ಮತದ ಎಲ್ಲ ಭಕ್ತರಿಗೆ ಭಗವಂತನನ್ನು ಹೇಗೆ ಕಾಣಬೇಕು, ವೈಷ್ಣವ ದೀಕ್ಷೆಯನ್ನು ಕೊಟ್ಟ ಮಹಾಶ್ರೇಷ್ಠ ಗ್ರಂಥ ಮಣಿಮಂಜರಿ. ಅದನ್ನು ರಚಿಸಿದವರು ಯಾರು? ನಾರಾಯಣ ಪಂಡಿತಾಚಾರ್ಯರು. ಅವರು ಯಾವ ಆಧಾರದ ಮೇಲೆ ರಚಿಸಿದ್ದಾರೆ? ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಅಂದರೆ ಸಾಕ್ಷಾತ್ ವಾಯುದೇವರು. ಅವರು ತಮ್ಮ ಮಹಾಭಾರತ ತಾತ್ಪರ್ಯ ಗ್ರಂಥದಲ್ಲಿ ಹೇಳಿದ್ದಾರೆ, ಮುಂದೆ ಕಲಿಯುಗದಲ್ಲಿ ಮಣಿಮಂತ ಎಂಬ ದೈತ್ಯನೇ ಬಂದು ಐಕ್ಯವಾದವನ್ನು ಹೇಳ್ತಾನೆ, ಎಲ್ಲ ಜನರ ಬುದ್ಧಿಯನ್ನು ಹಾಳು ಮಾಡ್ತಾನೆ ಅಂತ ಹೇಳಿದ್ದಾರೆ. ಅದಕ್ಕೆ ಪುರಾಣದಲ್ಲೂ ಸಾಕ್ಷಿಗಳು. ಕಾಂಡ ಪುರಾಣ, ಪದ್ಮ ಪುರಾಣದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ಮಧ್ವಾಚಾರ್ಯರ ಮಾತುಗಳನ್ನ ಇಟ್ಟುಕೊಂಡು ಅವರು ಪ್ರತ್ಯಕ್ಷವಾಗಿ ಎಲ್ಲವನ್ನ ನೋಡಿ ಎಲ್ಲವನ್ನ ತಿಳ್ಕೊಂಡು ಈ ಮಣಿಮಂಜರಿ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ಅವರಿಗೆ ಯಾರನ್ನೋ ನಿಂದನೆ ಮಾಡೋ ಚಾಪಲ್ಯ ನಮ್ಮ ಮಾಧ್ವರಲ್ಲಿ ಇಲ್ಲ, ಅಂಥ ಬುದ್ಧಿಯೂ ನಮಗಿಲ್ಲ. ಎಲ್ಲರಿಗೂ ತತ್ವಜ್ಞಾನವನ್ನು ತಿಳಿಸಿಕೊಡಬೇಕೆಂಬ ದೃಷ್ಟಿಯಿಂದ ನಾರಾಯಣ ಪಂಡಿತಾಚಾರ್ಯರು ಈ ಮಣಿಮಂಜರಿ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ನೀವು ನಮ್ಮ ಮಣಿಮಂಜರಿ ಗ್ರಂಥವನ್ನು ನಿಂದನೆ ಮಾಡೋದಾಗಲಿ, ಅದನ್ನು ತೆಗೆದು ಹಾಕ್ತೀನಿ ಅನ್ನೋದಾಗಲಿ ತಪ್ಪು. ನಿಮ್ಮಲ್ಲೂ ನಮ್ಮನ್ನು ಬೈದಿದ್ದೀರಾ, ನಾವು ನಿಮಗೆ ತೆಗೆದು ಹಾಕು ಅಂತ ನಾವು ಹೇಳ್ತೀವ. ನಮ್ಮ ನಾರಾಯಣ ಪಂಡಿತಾಚಾರ್ಯರನ್ನ ನೀವು ದೂಷಿಸೋದು ನಿಮ್ಮದು ಅಪರಾಧ. ಅದು ನೀವು ತಪ್ಪು ಮಾಡ್ತಿದ್ದೀರಾ. ನಮಗೆ ಬೈಯೋ ಚಾಪಲ್ಯಗಳಿಲ್ಲ, ನಿಮಗೆ ನಿಂದನೆ ಚಾಪಲ್ಯಗಳು ಹುಟ್ಟಿರ್ಬೋದು, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ನಿಂದನೆ ಮಾಡುವ ಚಾಪಲ್ಯ ಇಲ್ಲ ಅಂದಮೇಲೆ ಶಂಕರಾಚಾರ್ಯರನ್ನು ನಿಂದನೆ ಯಾಕೆ ಮಾಡಿದ್ದೀರಾ? ಅವರು ವೈದಿಕ ಸಮಾಜದಲ್ಲೇ ಮಾನ್ಯರು. ಮಧ್ವಾಚಾರ್ಯರ ಬಗ್ಗೆ ಎಷ್ಟು ಜನ ಕೇಳಿರ್ಬೋದು? ಕೆಲವರು ಸ್ವಲ್ಪ ಅಲ್ಪ ಜನ ಕೇಳಿರ್ತಾರೆ. ಅವರ ಹೆಸರನ್ನೇ ಕೆಲವರಿಗೆ ಉಚ್ಚಾರಣೆ ಮಾಡಲಿಕ್ಕೆ ಆಗಲ್ಲ, ಮಾಧವಾಚಾರ್ಯ ಅಂತ ಹೇಳ್ತಾರೆ. ಹಾಗಿದ್ದಾಗ ನೀವು ಶಂಕರಾಚಾರ್ಯನ ಬೈಯೋದೇ ನಿಮ್ಮ ಜೀವನದ ಸಾಧನೆ ಅಂತ ಅಂದ್ಕೊಂಡಿದ್ದೀರಾ, ಅದರಿಂದ ಪುಣ್ಯ ಬರುತ್ತೆ ಅಂತ ಅಂದ್ಕೊಂಡಿದ್ದೀರಾ. ಇದು ಸರಿನಾ? ಇದು ನಿಮ್ಮ ಮತನ ಅಲ್ಲ. ಈ ಖಂಡನೆ ಇವಾಗ ಪ್ರಾರಂಭವಾಗಿದ್ದ, ಎಷ್ಟು ಕಾಲದಿಂದ ನಡೀತಾ ಬಂದಿದೆ. ಈ ಮತದಲ್ಲಿ ಅಲ್ಲ, ನಾವು ಸೈನ್ಸನ್ನು ನೋಡ್ಬೋದು. ಒಂದು ಥಿಯರಿ ಬಂದಿದ್ರೆ ಅದನ್ನು ಖಂಡನೆ ಮಾಡಿ ಇನ್ನೊಂದು ಥಿಯರಿ ಬರುತ್ತೆ. ಇಲ್ಲಿಯೂ ಹಾಗೆ ಶಾಂಕರ ಮತವನ್ನು ಖಂಡನೆ ಮಾಡಿ ಮಾಧ್ವ ಮತ ಬಂದಿದ್ದು. ಹಾಗಾಗಿ ಇದರಲ್ಲಿ ಪರಸ್ಪರ ಭೇದಗಳು ಇದ್ದೇ ಇರುತ್ತೆ. ಇವಾಗ ನೀವೇನು ಹೇಳಿದ್ರಿ? ಬೈ ಮಾಧ್ವ ಬ್ರಾಹ್ಮಣರು ಮಾತ್ರ ನಿಂದನೆ ಮಾಡ್ತಾರೆ ಅಂತ ಹೇಳಿದ್ರಿ. ನಿಮ್ಮ ದೃಷ್ಟಿಕೋನವನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ. ಕನಕದಾಸರು, ಅವರ ಬಗ್ಗೆ ಯಾರಿಗೆ ಗೊತ್ತಿಲ್ಲ? ಹರಿಭಕ್ತರು, ದಾಸರಲ್ಲಿ ಅಗ್ರಗಣ್ಯರು, ಅವರ ಕೃಷ್ಣನನ್ನು ಒಲಿಸಿಕೊಂಡವರು. ಅವ್ರು ಏನು ಹೇಳ್ತಾರೆ? ಕುರುಬ ಜಾತಿಯವರು. ಅವರು ತಮ್ಮ ಪದ್ಯಗಳಲ್ಲಿ ಹೇಳಿದ್ದಾರೆ, ಅಂಧನ್ ತಮಸ್ಸು ಇನ್ಯಾರಿಗೆ, ಗೋವಿಂದನ ನಿಂದಿಸುವವರಿಗೆ, ಸಂದೇಹವಿಲ್ಲದೆ ಸಾರಿ ಸಾರಿಗೆ, ವಾಯುನಂದನ ವಂದಿಸದವರಿಗೆ. ಈ ಪದ್ಯ ಸಮಗ್ರ ದಾಸ ಸಾಹಿತ್ಯ ಸಂಪುಟ 5 ಭಾಗ 1ದಲ್ಲಿದೆ. ಇದರ ಸಂಪಾದಕರು ಪ್ರೊಫೆಸರ್ ಸುಧಾಕರ್. ಇದರಲ್ಲಿ ಏನು ಹೇಳಿದ್ದಾರೆ? ಅಂಧನ್ ತಮಸ್ಸು ಅಂದರೆ ನಿತ್ಯ ನರಕ ಯಾರಿಗಾಗುತ್ತೆ? ಯಾರು ಭಗವಂತನನ್ನ ನಿಂದನೆ ಮಾಡ್ತಾರೆ, ಯಾರು ವಾಯುಪುತ್ರರಾದ ಮಧ್ವಾಚಾರ್ಯರನ್ನ ನಿಂದನೆ ಮಾಡ್ತಾರೆ, ಈ ನಿತ್ಯ ನರಕ ನಿಶ್ಚಯ ಅಂತ ಹೇಳಿದ್ದಾರೆ. ಅವರೇ ಅಲ್ಲ, ಪುರಂದರದಾಸರನ್ನ ತಿಳಿಯದವರು ಇಲ್ಲವೇ ಇಲ್ಲ. ಅವರು 1,75,000 ಪದ್ಯಗಳನ್ನು ಬರೆದಿದ್ದಾರೆ. ಅವರೇ ಜಾತಿಯವರು, ವೈಶ್ಯ ಜಾತಿಯವರು ಅಲ್ಲ. ಕುರುಬ ಜಾತಿ, ವೈಶ್ಯ ಜಾತಿಗಳಿಗೆ ಈ ನಿಂದನೆ ಎಲ್ಲ ಯಾರು ಬೇಕಿತ್ತು? ಅವರು ಬರೆದಿದ್ದಾರೆ. ಧರೆಯೊಳು ಯತಿಯಾಗಿ ಜನಿಸಿದೆ ಮಧ್ವರಾಯ, ಗುರುವ್ಯಾಸರ ಹಿತವ ಪಡೆದೆ ಮಧ್ವರಾಯ, ದುರುಳ ಮಾಯಿ ಮತವ ಮುಯ್ದೆ ಮಧ್ವರಾಯ, ಪುರಂದರ ವಿಠಲನ ದಾಸನಾದೆ ಮಧ್ವರಾಯ. ಹೀಗಾಗಿ ಯತಿ ರೂಪದಲ್ಲಿ ಬಂದ ವಾಯುಕುಮಾರರಾದ ಮಧ್ವಾಚಾರ್ಯರು ಮಾಯಿ ಮತಗಳನ್ನು ಖಂಡನೆ ಮಾಡಿದ್ದಾರೆ. ಪುಸ್ತಕಗಳನ್ನು ನಾವು ಪ್ರಿಂಟ್ ಮಾಡಿದ್ದಲ್ಲ. ಈ ಪುಸ್ತಕಗಳನ್ನು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಬೆಂಗಳೂರಿನಿಂದಲೇ ಪ್ರಿಂಟ್ ಆಗಿದ್ದು. ಹಾಗಾಗಿ ನೀವೇ ಯೋಚನೆ ಮಾಡಿ ಇದರಲ್ಲಿ ಎಷ್ಟು ಸತ್ಯಾಂಶ ಇದೆ ಎಂದು. ಇಷ್ಟೇ ಅಲ್ಲ, ವಿಶ್ವಪ್ರಸಿದ್ಧಿ ಹೊಂದಿದ ಇಸ್ಕಾನ್ ಹೇಳ್ತಾರೆ, ಯಾರು ಈ ಮಾಯಾ ಮತವನ್ನ ಅನುಸರಿಸ್ತಾರೋ ಅವರು ಕುಮತಿಗಳು, ಅವರ ತಲೆ ಸರಿಯಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಪ್ರಮಾಣ ಶ್ಲೋಕವನ್ನೇ ಕೊಟ್ಟಿದ್ದಾರೆ. ಅವರ ಗುರುಗಳಾದ ಶ್ರೀ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಹೇಳ್ತಾರೆ ತಮ್ಮ ಟೀಚಿಂಗ್ಸ್ ಆಫ್ ಲಾರ್ಡ್ ಕಪಿಲ ದ ಸನ್ ಆಫ್ ದೇವಹೂತಿಯಲ್ಲಿ, ಯಾರು ದೇವ ಮತ್ತೆ ಜೀವರನ್ನ ಐಕ್ಯ ಅಂತ ಚಿಂತನೆ ಮಾಡ್ತಾರೋ ಅವರು ಮೂರ್ಖ, ಚಿಂತನೆ ಸರಿಯಲ್ಲ.
ಪ್ರಶ್ನೆಯನ್ನ ಮಾಡಿದ್ದಾರೆ. ದೇವರು ಮತ್ತು ಜೀವರು ಹೇಗೆ ಒಂದಾಗಲಿಕ್ಕೆ ಸಾಧ್ಯ? ಇದಕ್ಕೆ ಶಾಸ್ತ್ರಗಳ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎಷ್ಟು ನಾರಾಯಣಂ ದೇವಂ ಬ್ರಹ್ಮರುದ್ರಾದಿ ದೇವತೈಹಿ ಸಮತ್ವೇನೈವ ವೀಕ್ಷೇತ ಸ ಪಾಷಂಡಿ ಭವೇ ಧ್ರುವಂ. ಭಾರತೀಯರಷ್ಟೇ ಅಲ್ಲ, ವಿದೇಶಿಯರು ಹೇಳಿದ್ದಾರೆ. ಎಸ್ ದಾಸಗುಪ್ತ್ ಮತ್ತು WS ಫೂರ್ಕ್ವಾಟ್, ಇವರು ಸ್ಕಾಟಿಷ್ ಅವರು, ಇವರು ಹೇಳಿದ್ದಾರೆ. ಇವರು ಮಾಯಾವಾದವನ್ನು ಓದಿದ್ದಾರೆ, ಬೌದ್ಧ ಮತವನ್ನು ಓದಿದ್ದಾರೆ. ಓದ್ಬಿಟ್ಟು ಇದ್ರ ಮಧ್ಯೆ ನನಗೆ ಅಷ್ಟು ವ್ಯತ್ಯಾಸ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಪೂಜ್ಯರಾದ ನಾರಾಯಣ ಪಂಡಿತಾಚಾರ್ಯರನ್ನೇ ದೂಷಣೆ ಯಾಕೆ ಮಾಡಬೇಕು? ಅವರು ಹೇಳಿದ್ದು ಸರಿ, ಅವರು ಪ್ರತಿಪಾದನೆ ಮಾಡಿದ್ದು ಸರಿ. ಮಣಿಮಂಜರಿಯನ್ನು ತೆಗೆದು ಹಾಕಬೇಕು, ಅದನ್ನ ಓದಬಾರ್ದು ಅಂತ ನಾವು ಮಾತ್ರ ಹೇಳ್ತಿಲ್ಲ. ನಿಮ್ಮಲ್ಲೇ ಕೆಲವರು ಆ ಮಣಿಮಂಜರಿ ಗ್ರಂಥವನ್ನು ಪಠ್ಯಕ್ರಮದಿಂದ ತೆಗೆದು ಹಾಕಬೇಕು, ಇದ್ರ ಬಗ್ಗೆ ಎಲ್ಲ ಮಾಧ್ವ ಬ್ರಾಹ್ಮಣರು ಚರ್ಚೆಯನ್ನು ನಡೆಸಿ ಒಂದು ಒಳ್ಳೆ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಲೇಖನಗಳನ್ನು ಬರ್ತಿದ್ದಾರೆ. ಅಷ್ಟೇ ಅಲ್ಲದೆ ಮಾಧ್ವ ಸಮುದಾಯದ ದೊಡ್ಡ ಪೀಠಾಧಿಪತಿಗಳೊಬ್ಬರು ಶಂಕರಾಚಾರ್ಯರು ಸನಾತನ ವೈದಿಕ ಪರಂಪರೆಯನ್ನು ಪುನರುಜ್ಜೀವನಗೊಳಿಸಿದವರು ಎಂಬ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನೊಬ್ರು ಇಸ್ಲಾಂ ಧರ್ಮಕ್ಕೂ ನಮ್ಮ ಮಾಧ್ವ ಧರ್ಮಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ, ಎರಡರಲ್ಲಿ ಇರುವ ಬೋಧನೆಗಳು ಒಂದೇ ರೀತಿಯಾಗಿದೆ ಎಂಬ ಹೇಳಿಕೆಯನ್ನು ನಿಮ್ಮ ಮತದವರೇ ಕೊಟ್ಟಿದ್ದಾರೆ. ಹೀಗೆ ನಿಮ್ಮ ಮತದಲ್ಲಿ ಇಷ್ಟೊಂದು ಅಪಸ್ವರಗಳಿರ್ಬೇಕಾದ್ರೆ ಇದನ್ನೆಲ್ಲ ಹೇಗೆ ನೀವು ಸಮರ್ಥನೆ ಮಾಡ್ಕೊಳ್ತೀರಾ? ಹೌದೌದು, ನಿಜಾನೇ. ನಮ್ಮವರಿಂದಲೇ ನಾವು ಹಾನಿ ತುಂಬಾ ಅನುಭವಿಸ್ತಾ ಇದ್ದೀವಿ. ಕೃಷ್ಣ ಮಠದಿಂದ ಇಬ್ಬರು ಹುಡುಗಿಯರ ಕೈಯಲ್ಲಿ ಕ್ಷಮೆಯಾಚನೆಯನ್ನು ಮಾಡಿಸಿದ್ದು ನಮಗೆ ಸಮಾಧಾನ ಏನಿಲ್ಲ. ಹಾಗೆ ಶಂಕರಾಚಾರ್ಯರೇ ಈ ವೈದಿಕ ಧರ್ಮದ ಪುನರುತ್ಥಾಪಕರು ಅಂತ ಹೇಳ್ತಿರಲ್ಲ ನೀವು, ಅದು ಕೂಡ ಸಮ್ಮತ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಶಂಕರಾಚಾರ್ಯರು ಬಂದಿದ್ದು 8ನೇ ಶತಮಾನದಲ್ಲಿ, ಅದಕ್ಕಿಂತ ಮೊದಲು 3 ಮತ್ತು 4ನೇ ಶತಮಾನದಲ್ಲಿ ಬೌದ್ಧರಿದ್ದಿತ್ತು. ಆ ಬೌದ್ಧರನ್ನ ಖಂಡನೆ ಮಾಡೋಕ್ಕೋಸ್ಕರ 7ನೇ ಶತಮಾನದಲ್ಲಿ ಅಂದ್ರೆ ಶಂಕರಾಚಾರ್ಯರ ಹಿಂದಿನ ಶತಮಾನದಲ್ಲಿ ಕುಮಾರಲ ಭಟ್ಟರು ಬಂದು ಬೌದ್ಧರನ್ನ ವಾದದಲ್ಲಿ ಸೋಲಿಸಿ ತುಷಾನಲ ಪ್ರವೇಶವನ್ನು ಮಾಡಿ ಗೆಲ್ತಾರೆ. ಅವರು ವೈದಿಕ ಧರ್ಮದ ಸ್ಥಾಪಕರು ಕುಮಾರಲ ಭಟ್ಟರು. ಶಂಕರಾಚಾರ್ಯರಿಗಿಂತ ಮೊದಲು ವೈದಿಕ ಧರ್ಮ ಸ್ಥಾಪಕರು ಕುಮಾರಲ ಭಟ್ಟರು. ನೀವು ಆ ಕುಮಾರಲ ಭಟ್ಟರನ್ನ ಮುಚ್ಚಾಕ್ತಾ ಇದ್ದೀರಾ. ಇದು ಎಷ್ಟು ಸರಿ? ಈಗಿನ ಸಮಾಜದಲ್ಲಿ ನಾವು ವೈದಿಕ ಧರ್ಮದ ಆಚರಣೆಯಲ್ಲಿ ಇದೀವಿ ಅಂತ ಹೇಳಿದ್ರೆ ಅದು ಕುಮಾರಲ ಭಟ್ಟರ ಕೊಡುಗೆ. ಅವರನ್ನು ನಾವು ಕ್ಷಣಕ್ಕೆ ನೆನೆಸ್ಕೋಬೇಕು. ಇನ್ನು ನೀವು ಹೇಳಿದಂತೆ ಈ ನಮ್ಮ ಮಾಧ್ವ ಸಮಾಜದಲ್ಲೇ ಮಹಾಪೀಠಾಧಿಪತಿಗಳು ಹೇಳ್ತಾರೆ, ಮಧ್ವ ಮತಕ್ಕೂ ಮತ್ತೆ ಇಸ್ಲಾಂ ಧರ್ಮಕ್ಕೂ ಸಾಮ್ಯತೆಯನ್ನು ಹೇಳ್ತಾರೆ. ಅದು ಕೂಡ ತಪ್ಪು. ಇಸ್ಲಾಂ ಧರ್ಮ ಏನ್ ಹೇಳುತ್ತೆ? ಸ್ತ್ರೀಯರಿಗೆ ಪ್ರಾಣಿ ಪಕ್ಷಿ ಕೀಟ ಇವುಗಳಿಗೆಲ್ಲ ಮೋಕ್ಷನೇ ಇಲ್ಲ ಅಂತ ಹೇಳುತ್ತೆ. ಆದ್ರೆ ನಮ್ಮ ಮಧ್ವ ಮತ ಹಾಗೆ ಹೇಳಲ್ಲ. ಹೀಗೆ ಸಾಮ್ಯತೆಯನ್ನು ಹೇಳೋದು ತುಂಬಾ ಖಂಡನೀಯ. ಇದು ನಾವು ತಪ್ಪು ಅಂತಾನೆ ಒಪ್ಕೋತೀವಿ. ನಮ್ಮಲ್ಲೂ ಕೂಡ ಕಲಹಗಳು ಇದ್ದೇ ಇದೆ. ಅಷ್ಟೇ ನಿಮ್ಮ ಮತದಲ್ಲಿ ಮಠ ಅಂತ ಜಗಳ ಮಾಡ್ತೀರಾ, ಆಮೇಲೆ ಮತ ಅಂತ ಜಗಳ ಮಾಡ್ತೀರಾ. ನಮ್ಮ ಮತದಲ್ಲಿ ಹಾಗಿಲ್ಲ. ನಾವು ಯಾವುದೇ ಮತಾಚಾರ್ಯರ ಬಗ್ಗೆ ಒಂದು ದೋಷದ ವಾಕ್ಯವನ್ನು ಆಡಿಲ್ಲ. ನಮ್ಮೊಳಗೆ ತುಂಬಾ ಸಾಮರಸ್ಯ ಇದೆ. ನಾನು ನೋಡಿದ್ದೀನಿ ನಿಮ್ ಸಾಮರಸ್ಯನ. ಅಲ್ಲ, ನಮ್ಮೆಲ್ಲಾ ಮಾಧ್ವರಿಗೆ ನಮ್ಮ ಗುರುಗಳ ಬಗ್ಗೆ ತಿಳ್ಕೊಳ್ಳಕ್ಕೆ ಒಂದು ಸುಭದ್ರ ವಿಜಯ ಅಂತ ಅಮೂಲ್ಯವಾದ ಗ್ರಂಥ ಇದೆ. ನಿಮಗೆ ಶಂಕರ ವಿಜಯ ಅಂತ ಹೇಳಿ ಇದೆ, ಆದ್ರೆ ನೀವು ಒಬ್ಬೊಬ್ರು ಒಂದೊಂಥರ ಅದಕ್ಕೆ ವ್ಯಾಖ್ಯಾನ ಮಾಡ್ಕೊಂಡು ನೀವೇ ಗುದ್ದಾಡ್ಕೋತೀರಾ. ನೀವು ಆದ್ರೆ ಗುದ್ದಾಡ್ಕೊಳ್ಳಿ, ನಮ್ ಗ್ರಂಥಕ್ ಬಂದು ಅದಕ್ಕೂ ವ್ಯಾಖ್ಯಾನ ಮಾಡಿ ನಮ್ ಗ್ರಂಥದಲ್ಲಿ ನಮ್ಮನ್ನೇ ಬೈದು ಹೋಗ್ತೀರಾ. ಇದೇನ್ ಸಾಮರಸ್ಯ? ಅದರಲ್ಲಿ ವ್ಯಾಸರಾಜರು ನ್ಯಾಯಾಮೃತ ಅನ್ನೋ ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಆ ನ್ಯಾಯಾಮೃತಕ್ಕೆ ಖಂಡನೀಯವಾಗಿ ನಿಮ್ಮ ಮಧುಸೂದನ ಸರಸ್ವತಿಯರು ಅದ್ವೈತ ಸಿದ್ಧಿ ಅಂತ ಒಂದು ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಆ ವ್ಯಾಖ್ಯಾನದಲ್ಲಿ ಏನ್ ಹೇಳ್ತಾರೆ ಗೊತ್ತಾ ವ್ಯಾಸರಾಜರ ಬಗ್ಗೆ? ನಹಿರುತ ಮನುರೌತಿ ಗ್ರಾಮ ಸಿಂಹಸ್ಯ ಸಿಂಹ ಅಂತ. ಅಂದ್ರೆ ವ್ಯಾಸರಾಜರನ್ನ ನಾಯಿ, ಕುಮತಿ, ದರಿದ್ರರು ಅಂತ ಬೈತಾರೆ. ಇದೆಲ್ಲ ಎಷ್ಟು ಸರಿ? ಇದನ್ನೆಲ್ಲ ಬಿಟ್ಟು ವ್ಯಾಸರಾಜರನ್ನ ಬಿಟ್ಟು ಮಧ್ವಾಚಾರ್ಯರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರನ್ನ ಮೂಕ ಎಂಬ ದೈತ್ಯ ಅಂತ ಹೇಳಿ ಬೈತಾರೆ. ಇದೆಲ್ಲ ಎಷ್ಟು ಸರಿ? ಹಾಗೆ ನೀವೇನ್ ಹೇಳ್ತೀರಾ? ಅದ್ವೈತ ಮತವನ್ನ ಯಾರು ಉಪಾಸನೆ ಮಾಡಲ್ವೋ ಅವ್ರನ್ನೆಲ್ಲ ದೈತ್ಯ ಅಂತ ಹೇಳ್ತೀರಲ್ಲ, ಇದೆಲ್ಲ ಎಷ್ಟು ಸರಿ? ಹೌದು, ನಮ್ಮ ಮತ ಸರಿ. ಯಾಕಂದ್ರೆ ಪರಬ್ರಹ್ಮನನ್ನು ಐಕ್ಯ ಹೊಂದುತ್ತೀರಿ, ನಾವು ಪರಬ್ರಹ್ಮನನ್ನೇ ಹೊಂದುತ್ತೀವಿ ಅಂತ ಹೇಳೋ ಮತ ನಮ್ದೊಂದೇ. ಶಂಕರಾಚಾರ್ಯರು ಮಹಾಪುರುಷರು. ಭಗವದ್ಗೀತೆ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರದ ಮೊದಲನೇ ಪುರುಷ. ಅವರು ಹೇಳಿದಂತ ಸಿದ್ಧಾಂತವನ್ನು ಅನುಸರಿಸಿ ನಾವು ಪರಬ್ರಹ್ಮ ಎಂಬ ಉಚ್ಚ ಪದವಿಯನ್ನು ಪಡಿಬಹುದು. ನೀವು ನಿಮ್ಮ ಆಚಾರ್ಯರ ಭಾಷ್ಯವನ್ನೇ ಸರಿಯಾಗಿ ತಿಳ್ಕೊಂಡಿಲ್ಲ. ಬ್ರಹ್ಮಸೂತ್ರಕ್ಕೆ ಶಂಕರಾಚಾರ್ಯರು ಭಾಷ್ಯವನ್ನ ಬರೆದಿದ್ದಾರೆ. ಅದರಲ್ಲಿ ಅನಾವೃದ್ಧಿ ಶಬ್ದ ಎಂಬ ಸೂತ್ರಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ, ದ್ವೈತ ಜ್ಞಾನದಿಂದಲೇ ಮೋಕ್ಷ. ಇದು ಉಪಸಂಹಾರ ಅಂದ್ರೆ ಕೊನೆಯ ಸೂತ್ರ. ಉಪಕ್ರಮ ಮತ್ತೆ ಉಪಸಂಹಾರಗಳು ತಾತ್ಪರ್ಯ ಲಿಂಗಗಳು. ಅದರಲ್ಲಿ ಉಪಸಂಹಾರವೇ ಪ್ರಧಾನ. ಉಪಸಂಹಾರವೇ ದ್ವೈತ ಜ್ಞಾನ ಶ್ರೇಷ್ಠ, ಅದರಿಂದಲೇ ಮೋಕ್ಷ ಅಂತ ಹೇಳ್ಬೇಕಾದ್ರೆ ಇಡೀ ಗ್ರಂಥದಲ್ಲಿ ಇದೇ ಪ್ರತಿಪಾದಿಸಲಾಗಿದೆ ಎಂದು ನಾವು ತಿಳಿಬೇಕು. ಅಲ್ಲ, ಶಂಕರಾಚಾರ್ಯರೇ ದ್ವೈತ ಜ್ಞಾನ ಬಗ್ಗೆ ಹೇಳಿದ್ದಾರೆ ಅಂದ್ರೆ ಅದ್ವೈತ ಎಲ್ಲಿಂದ ಬಂದಿದ್ದು? ಅದಕ್ಕೆ ಅವರ ಶಿಷ್ಯರಾದ
ಭಾಮತಿಕಾರರು ಹೇಳ್ತಾರೆ ಇದಕ್ಕೆ ಎಲ್ಲ ವ್ಯಾಖ್ಯಾನ ಅದ್ವೈತ ವ್ಯಾಖ್ಯಾನ ಮಾಡಿದ್ದು ಅವರೇ. ಆದರೆ ಇದೆಲ್ಲ ತಪ್ಪು, ಇದೆಲ್ಲ ನಾವು ಹೇಳಿದ್ದಲ್ಲ. ಅವರದ್ದೇ ಶಿಷ್ಯರು ಹೊಳೆ ನರಸೀಪುರದ ಶಾಂತರ ಮಠದ ಪೀಠಾಧಿಪತಿಗಳೇ ಹೇಳಿದ್ದಾರೆ ಈ ವ್ಯಾಖ್ಯಾನಗಳೆಲ್ಲ ತಪ್ಪು, ಭಾಮತಿಕಾರರ ವ್ಯಾಖ್ಯಾನಗಳೆಲ್ಲ ತಪ್ಪು ಅಂತ. ಈ ಮತದಲ್ಲಿಯೇ ಒಬ್ಬೊಬ್ಬರಲ್ಲಿ ಎಷ್ಟು ಕಲಹಗಳು, ಒಬ್ರು ಸರಿ ಅಂತ ಹೇಳ್ತಾರೆ, ಒಬ್ರು ತಪ್ಪು ಅಂತ ಹೇಳ್ತಾರೆ. ಆದರೆ ನಮ್ಮ ಮತದಲ್ಲಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಮತದಲ್ಲಿ ಒಂದು ಗ್ರಂಥ ಕೊಟ್ಟಿದ್ರೆ ಅದನ್ನು ಅನುಕರಣೆ ಮಾಡಿ ಎಲ್ಲ ಗ್ರಂಥಗಳನ್ನು ಮಾಡ್ತಾರೆ. ಅದಕ್ಕೆ ವಿರುದ್ಧವಾಗಿ ಯಾವುದು ಮಾಡುವುದಿಲ್ಲ. ಹಾಗಾಗಿ ಯಾವ ಭೇದಗಳು ಇಲ್ಲ, ಕಲಹಗಳು ಇಲ್ಲ. ಅಷ್ಟೇ ಅಲ್ಲ, ಈ ಬ್ರಹ್ಮಸೂತ್ರ ಅದೇ ದೊಡ್ಡ ವಿಷಯ, ಅದನ್ನು ತಿಳ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಅದಕ್ಕೆ ಇವ್ರು ಹಿಂಗೆ ಮಾಡಿದ್ರು ಅಂತ ಹೇಳ್ಬೋದು. ಆದರೆ ಲೋಕಮಾನ್ಯವಾಗಿದ್ದ ಭಗವದ್ಗೀತೆ ಎಂಥ ಸಾಮಾನ್ಯ ಜನರಿಗೂ ಅರ್ಥ ಆಗತ್ತೆ ಆ ಭಗವದ್ಗೀತೆ. ಅದರಲ್ಲಿ ಕ್ಷೇತ್ರಜ್ಞ ಎಂಬ ಪದಕ್ಕೆ ಶಂಕರಾಚಾರ್ಯರು ಪರಬ್ರಹ್ಮ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅದೇ ಅದ್ವೈತ ವಿದ್ವಾಂಸರು ಬಂದು ಪರಬ್ರಹ್ಮ ಅಲ್ಲ ಜೀವ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ತಮ್ಮ ಗುರುಗಳ ಮಾತನ್ನ ತಾವೇ ತೆಗೆದು ಹಾಕಿದ್ದಾರೆ. ಅದೇ ಕ್ಷೇತ್ರಜ್ಞ ಶಬ್ದಕ್ಕೆ ನಮ್ಮ ಮಧ್ವಾಚಾರ್ಯರು ಪರಬ್ರಹ್ಮ ಅಂತ ಹೇಳಿದ್ದಾರೆ. ಆದರೆ ಎಲ್ಲ ಮಾಧ್ವರು ಅದನ್ನ ಒಪ್ಕೊಂಡಿದ್ದೀವಿ, ಇವತ್ತಿಗೂ ಅದನ್ನೇ ಹೇಳ್ತೀವಿ ಕೂಡ. ಇದೇ ನಮಗೂ ನಿಮಗೂ ಇರೋ ವ್ಯತ್ಯಾಸ. ಇದರಿಂದನೇ ನಿಮ್ಮಲ್ಲಿ ಜಾಸ್ತಿ ಕಲಹಗಳಾಗ್ತದೆ. ನಮ್ಮ ಜೊತೆ ನೀವೇ ಕಲಹಕ್ಕೆ ಬರ್ತಿದ್ದೀರಾ. ಇದಕ್ಕೆ ನಾವು ನಿಮ್ಮ ಮತವನ್ನ ಅನುಸರಿಸಕ್ಕಾಗಲ್ಲ. ಅದನ್ನ ಮೋಕ್ಷ ನಮಗೆ ಒಪ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ. ಇನ್ನು ಶಂಕರಾಚಾರ್ಯರು ಸೌಂದರ್ಯ ಲಹರಿ ಅಂತ ಒಂದು ಸ್ತೋತ್ರ ಮಾಡಿದ್ದಾರೆ. ಅದರಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಒಬ್ಬ ಸಾಧಕ ಜೀವಿ ಲಕ್ಷ್ಮಿ ಮತ್ತೆ ಸರಸ್ವತಿಯರು ಪೂಜನೀಯ ಸ್ಥಾನದಲ್ಲಿ ಇರೋರು, ಅಂತವರನ್ನ ಭೋಗಿಸಿ ಸುಖ ಪಡ್ಬೋದು ಅಂತ ಹೇಳ್ತಾರೆ. ಇದೆಲ್ಲ ಎಷ್ಟು ಸರಿ? ಒಬ್ಬ ಸಮಾಜದಲ್ಲೇ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಅಂತ ಹೇಳ್ತಾರೆ. ಒಬ್ಬ ಹೆಣ್ಣನ್ನ ಪೂಜೆ ಮಾಡಿದ್ರೆ ಅಲ್ಲಿ ದೇವತೆಗಳೆಲ್ಲ ಖುಷಿ ಪಡ್ತಾರೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಹೋಗಿ ಲಕ್ಷ್ಮಿ ಮತ್ತೆ ಸರಸ್ವತಿಯರನ್ನ ಭೋಗಿಸ್ಬೋದು ಅನ್ನೋದು ಎಷ್ಟು ಅಪಚಾರದ ಮಾತು ಗೊತ್ತಾ? ನೀವು ಅದನ್ನ ಕಾವ್ಯಮಯವಾಗಿ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಅದು ಕಾವ್ಯ ಆಗುತ್ತೆ. ಕಾವ್ಯದಲ್ಲೂ ಇದು ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಶೃಂಗಾರ ರಸವನ್ನ ಕೇವಲ ನಾಯಕಿಯರು ಮಾತ್ರ, ಅವರ ಮಧ್ಯದಲ್ಲಿ ಮಾತ್ರ ಶೃಂಗಾರ ರಸದ ಪ್ರಯೋಗವನ್ನ ಮಾಡಬೇಕು. ಆದ್ರೆ ಇಲ್ಲಿ ಗುರು ಮತ್ತೆ ಶಿಷ್ಯರ ಒಂದು ಸಂಬಂಧ ಇರೋದ್ರಿಂದ ಇಲ್ಲಿ ಶೃಂಗಾರ ರಸದ ಪ್ರಯೋಗಕ್ಕೆ ಅವಕಾಶವೇ ಇಲ್ಲ. ಹಾಗಾಗಿ ಇಲ್ಲಿ ಶಂಕರಾಚಾರ್ಯರು ಲಕ್ಷ್ಮಿ ಮತ್ತೆ ಸರಸ್ವತಿಯರು ಅವರು ಪೂಜನೀಯ ಸ್ಥಾನದಲ್ಲಿರೋರು, ಅಂತವರನ್ನ ಭೋಗಿಸಿ ಸುಖ ಪಡ್ಬೋದು ಅಂತ ಯಾವ ಮಾತಿಂದ ಹೇಳಿದ್ರು? ಇದು ಎಷ್ಟು ಅಪಚಾರ ಅಲ್ವಾ? ಈ ವಿಷಯದಲ್ಲಿ ಶಂಕರಾಚಾರ್ಯರೇ ಸೌಂದರ್ಯ ಲಹರಿಯನ್ನು ಬರೆದಿದ್ದಾರೆ ಅಂತ ನಮ್ಗಿನ್ನೂ ಉಲ್ಲೇಖ ಸಿಕ್ಕಿಲ್ಲ. ಅದ್ರ ಬಗ್ಗೆ ಇನ್ನೂ ನಿರ್ಣಯ ಆಗ್ತಾ ಇದೆ. ಹಾಗಿದ್ರೆ ನೀವೆಲ್ಲಾ ಕಡೆ ದೊಡ್ಡ ದೊಡ್ಡದಾಗ ಪೋಸ್ಟರ್ಗಳನ್ನ ಹಾಕ್ಬೇಡಿ. ಶತಕಂಠ ಪಾರಾಯಣ, ಸಹಸ್ರಕಂಠ ಪಾರಾಯಣ, ಸೌಂದರ್ಯ ಲಹರಿ ಅಂತ ಹಾಕ್ಬೇಡಿ. ಯಾಕೆ ಮನುಷ್ಯರಿಗೆಲ್ಲ ನೀವು ಕೆಟ್ಟ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತೀರಾ? ಇದು ಮಾಡ್ತಿರೋ ತಪ್ಪಲ್ವಾ? ಇದರ ಬಗ್ಗೆ ವಿಚಾರ ಮಾಡ್ತೀವಿ. ಅಲ್ಲ, ಈ ಸೈದ್ಧಾಂತಿಕವಾದಂತಹ ಜಗಳ ಹಿಂದಿನೂ ನಡೀತಾ ಇತ್ತು, ಈಗಲೂ ನಡೀತಾ ಇದೆ. ಯಾವುದೇ ವ್ಯತ್ಯಾಸ ಬರ್ತಾ ಇಲ್ಲ. ಮತ್ತೆ ಮತ್ತೆ ಅದೇ ಪ್ರಶ್ನೆಗಳು, ಅದೇ ಕಲಹಗಳು. ಇದಕ್ಕೊಂದು ಪೂರ್ಣ ವಿರಾಮ ಅನ್ನೋದೇ ಇಲ್ವಾ? ಈ ಜಗಳಕ್ಕೆ ಒಂದು ಕೊನೆ ಅನ್ನೋದೇ ಇಲ್ವಾ? ಯಾವಾಗಲೂ ನಾವು ಹೀಗೆ ಸೈದ್ಧಾಂತಿಕವಾಗಿ ಜಗಳ ಆಡ್ತಾನೆ ಇರ್ಬೇಕಾ? ಇದಕ್ಕೆ ನಮ್ಮ ಗುರುಗಳ ಪರಮ ಗುರುಗಳು ವಿದ್ಯಾಮಾನ್ಯ ತೀರ್ಥರು ಒಂದು ನ್ಯಾಯವನ್ನು ಹೇಳಿ ಮುಕ್ತಾಯವನ್ನು ಇಟ್ಟಿದ್ದಾರೆ. ಯಾವ ನ್ಯಾಯ ಅಂತ ಹೇಳಿದ್ರೆ ಕಾಂಸ್ಯ ಪಾತ್ರ ಭೋಜಿ ನ್ಯಾಯ ಅಂತ. ಅಂದ್ರೆ ಇದಕ್ಕೆ ಅರ್ಥವನ್ನು ಹೇಳೋದಾಗಿದ್ರೆ ಒಂದು ಕಥೆಯ ರೂಪದಲ್ಲಿ ನೋಡೋಣ. ಗುರು ಮತ್ತೆ ಶಿಷ್ಯ ಇರ್ತಾನೆ. ಅವರು ಒಂದು ಅತಿಥಿಯ ಮನೆಗೆ ಊಟಕ್ಕೆ ಅಂತ ಹೋಗಿರ್ತಾರೆ. ಆ ಯಜಮಾನನ ಮನೆಯಲ್ಲಿ ಬರೀ ಒಂದೇ ಕಂಚಿನ ತಟ್ಟೆ ಇರುತ್ತೆ. ಈ ಶಿಷ್ಯನ ನಿಯಮ ಏನು ಅಂತ ಹೇಳಿದ್ರೆ, ನಾನು ಬರೀ ಕಂಚಿನ ತಟ್ಟೆಯಲ್ಲಿ ಮಾತ್ರ ಊಟ ಮಾಡ್ತೀನಿ, ಬೇರೆ ತಟ್ಟೆಗಳು ಅಥವಾ ಎಲೆಗಳು ಕೊಟ್ಟರೆ ಊಟ ಮಾಡಲ್ಲ ಅಂತ ಒಂದು ನಿಯಮವನ್ನು ಇಟ್ಕೊಂಡಿದ್ದಾನೆ. ಆದ್ರೆ ಗುರು ಅಂತಹ ನಿಯಮವನ್ನು ಯಾವುದು ಇಟ್ಕೊಂಡಿಲ್ಲ. ನೀನು ಎಲೆ ಯಾರು ಹಾಕೊಡು, ಕಂಚಿನ ತಟ್ಟೆ ಯಾರು ಕೊಡು, ನಾನು ಅದರಲ್ಲಿ ಊಟ ಮಾಡ್ತೀನಿ ಅಂತ ಗುರು ಯಾವುದೇ ನಿಯಮವನ್ನು ಇಟ್ಕೊಂಡಿಲ್ಲ. ಶಿಷ್ಯ ಇಟ್ಕೊಂಡಿರೋದ್ರಿಂದ ಗುರು ಏನ್ ಮಾಡ್ತಾನೆ, ಯಜಮಾನನಲ್ಲಿರುವ ಒಂದೇ ಕಂಚಿನ ತಟ್ಟೆಯನ್ನು ತಗೊಂಡು ಶಿಷ್ಯನಿಗೆ ಕೊಡ್ತಾನೆ. ಶಿಷ್ಯನಿಗೆ ಕೊಟ್ಟಾಗ ಗುರು ಮತ್ತೆ ಶಿಷ್ಯರು ಊಟವನ್ನ ಮಾಡಿ ಇಬ್ರು ಕೂಡ ಹೊಟ್ಟೆ ತುಂಬಿಸ್ಕೊಂಡು ಸುಖವನ್ನ ಪಡ್ತಾರೆ. ಅದೇ ತರನೇ ಇಲ್ಲೂ ಕೂಡ ನಿಮ್ಮ ಮತದಲ್ಲಿ ನೀವು ಸಗುಣ ನಿರ್ಗುಣ ಎರಡನ್ನೂ ಕೂಡ ಒಪ್ಪಿ ಮೋಕ್ಷಕ್ಕೆ ಹೋಗ್ಬೋದು ಅನ್ನೋ ಉಪಾಸನೆಯನ್ನ ಮಾಡ್ತೀರಾ. ಆದ್ರೆ ನಾವು ಹಾಗಲ್ಲ, ಸಗುಣವನ್ನ ಮಾತ್ರ ಒಪ್ಪುತ್ತೀವಿ. ನಿಮ್ಮಲ್ಲಿ ಸಗುಣ ನಿರ್ಗುಣ ಅಂದ್ರೆ ದ್ವೈತ ಅದ್ವೈತವನ್ನು ಒಪ್ಪಿ ಮೋಕ್ಷಕ್ಕೆ ಹೋಗ್ತೀರಾ. ನಾವು ದ್ವೈತ ಉಪಾಸನೆಯನ್ನ ಮಾತ್ರ ಮಾಡ್ಬೇಕು. ಅದ್ವೈತದ ಉಪಾಸನೆಯ ವಾಸನೆ ಕೂಡ ನಮಗಾಗಲ್ಲ. ಅದರಿಂದ ನಿಮ್ಮಲ್ಲಿ ಹೇಗಿದ್ರು ಸಗುಣ ನಿರ್ಗುಣ ಎರಡೂ ಕೂಡ ನಿಮಗೆ ಕನ್ವಿನ್ಸ್ ಆಗತ್ತೆ ಅಂತ ಹೇಳಾದ್ಮೇಲೆ ನೀವು ಸಗುಣವನ್ನ ಒಪ್ಪಿ ನಾವು ಸಗುಣವನ್ನೇ ಒಪ್ಪುತ್ತೀವಿ. ಇಲ್ಲಿ ಕಾಂಪ್ರಮೈಸ್ ಆಗ್ಬಿಡುತ್ತಲ್ಲ, ಈ ಚರ್ಚೆ ನಿಂತೋಗುತ್ತೆ. ಅದರಿಂದ ಕಾಂಸ್ಯ ಪಾತ್ರ ಭೋಜಿ ನ್ಯಾಯದಿಂದ ಈ ಚರ್ಚೆಯನ್ನು ಮುಗಿಸೋಣ, ಕಾಂಪ್ರಮೈಸಿಗೆ ಬರೋಣ. ಹೌದು ಹೌದು, ಇದರ ಮೇಲೆ ಲೇಖನಗಳು ಬರೆದಿದ್ದಾರೆ. ಏನಂದ್ರೆ ಮತ ಜಗಳ ಮಾಡಿ ದೇವಾಲಯಕ್ಕಂತೂ ಹೋಗ್ಲಿಕ್ಕಾಗಲ್ಲ, ಮನುಷ್ಯತ್ವ ಆದ್ರೂ ಕಾಪಾಡೋಣ ಅಂತ. ಆದರೆ ಈ ನೀತಿಬದ್ಧವಾದ ನ್ಯಾಯದಿಂದ ನಾವು ದೇವಾಲಯಕ್ಕೂ ಹೋಗಬಹುದು, ಮನುಷ್ಯತ್ವವನ್ನು ಕಾಪಾಡ್ಕೋಬಹುದು.
ಹೌದು, ಆ ಉಡುಪಿ ಸಭೆಯಲ್ಲಿ ಆ ಹುಡುಗಿಯರು ಹೇಳಿದ ಮಾತಲ್ಲಿ ಯಾವುದೇ ತಪ್ಪಿಲ್ಲ. ಅವ್ರು ಕ್ಷಮೆ ಕೇಳೋ ಅವಶ್ಯಕತೆನೂ ಇರಲಿಲ್ಲ. ಅವ್ರು ಹೇಳಿದ್ದು ಸರಿಯಾಗೇ ಇದೆ, ಅದು ಮಣಿಮಂಜರಿ ಗ್ರಂಥದಲ್ಲಿದೆ. ಆದ್ದರಿಂದ ಅದನ್ನು ತೆಗೆದು ಅವ್ರು ಹೇಳಿದ್ದಾರೆ. ಅದರಲ್ಲಿ ಏನು ತಪ್ಪಿದೆ? ಅವ್ರ ಮೇಲೆ ಯಾಕೆ ಇಷ್ಟು ಹಲ್ಲೆ ಮಾಡ್ತಿದ್ದೀರಾ? ನಮ್ಮ ಮತಿಯಲ್ಲೂ ದೋಷ ಇಲ್ಲ, ನಮ್ಮ ಮತದಲ್ಲೂ ದೋಷ ಇಲ್ಲ. ಉಡುಪಿಯಲ್ಲಿ ಒಂದು ಘಟನೆ ನಡೀತು. ಅದನ್ನು ಇಟ್ಕೊಂಡು ನಾವು ಇವಾಗ ಸಣ್ಣ ಒಂದು ವಾದ ವಿವಾದ ರೂಪದಲ್ಲಿ ಪ್ರಸ್ತುತಪಡಿಸಿದ್ದೀವಿ. ಈ ಪರಸ್ಪರ ನಿಂದನೆ ಎಂಬ ಕೆಸರ ಎರಚಾಟ ಇವತ್ತು ನಿಲ್ಲೋದೇ ಇಲ್ಲ. ಹಾಗಾಗಿ ನಾವು ಬ್ರಾಹ್ಮಣರು ಒಗ್ಗಟ್ಟಾಗಿ ಯಾವಾಗಲೂ ಹಿಂದೂ ಧರ್ಮದ ಒಂದು ಸ್ಥಾಪನೆಗಾಗಿ ಒಗ್ಗಟ್ಟಿನಲ್ಲೇ ಇರಬೇಕು. ಹೇಗೆ ಒಂದು ಕುಟುಂಬದಲ್ಲಿ ಆವಾಗವಾಗ ಸಮಸ್ಯೆ ಬರ್ತಾನೆ ಇರುತ್ತೆ, ಅದನ್ನೆಲ್ಲ ಬದಿಗಿಟ್ಟು ಹೇಗೆ ಸಂಸಾರ ಮಾಡ್ತೀವೋ ಹಾಗೆ ಬ್ರಾಹ್ಮಣರು ಯಾವಾಗಲೂ ಒಗ್ಗಟ್ಟಿನಲ್ಲೇ ಇರಬೇಕು ಅನ್ನೋ ಅಭಿಪ್ರಾಯ ನಮ್ಮೆಲ್ಲರದಾಗಿದೆ. ನಿಮಗೆಲ್ಲ ಅನಿಸ್ತಿರ್ಬೋದು, ಇಂತಹ ಪ್ರಮುಖ ವಿಚಾರಗಳನ್ನು ಈ ಚಿಕ್ಕ ಮಕ್ಕಳು ಯಾಕೆ ಪ್ರತಿಪಾದಿಸ್ತಾ ಇದ್ದಾರೆ ಅಂದರೆ, ಮಾಧ್ವ ಪರಂಪರೆಯ ಪೀಠಾಧಿಪತಿಗಳು, ಪ್ರಬುದ್ಧ ವಿದ್ವಾಂಸರು ಇದರ ಮೇಲೆ ಯಾವುದೇ ಧ್ವನಿಯನ್ನು ಎತ್ತುತ್ತಾ ಇಲ್ಲ. ಮತ್ತು ಈ ಮಾಧ್ಯಮಗಳು ನಮಗೆ ಹತ್ತಿರವಾಗಿದೆ, ಅದರಲ್ಲಿ ನೋಡ್ತಾ ನಮಗೆ ಸಂಕಟ ಆಗ್ತಾ ಇದೆ. ಈ ಸಂಕಟದಲ್ಲಿ ವೆಂಕಟರಮಣ ಅಂತ ನೆನೆಸ್ಕೊಂಡು ಅವನ ಅನುಗ್ರಹದಿಂದ ಕೆಲವು ಮಾತುಗಳನ್ನು ನಾವು ಆಡಿದ್ದೇವೆ. ಇನ್ನು ಈ ಥರನೇ ಪ್ರಸಂಗಗಳು ಬಂದಾಗ ಹಿರಿಯರಾದವರು ತಮ್ಮ ಧ್ವನಿಯನ್ನು ಎತ್ತಬೇಕು ಅಂತ ಕಳಕಳೆಯಾದ ವಿಜ್ಞಾಪನೆಯನ್ನು ಮಾಡುತ್ತೇನೆ. ಹರೇ ಕೃಷ್ಣ. ಇಷ್ಟೊತ್ತು ನಾವೇನು ವಾದ ವಿವಾದ ಚರ್ಚೆಯನ್ನು ನಡೆಸಿದ್ವಿ, ಇದನ್ನು ನೋಡಿದವರು ಕೇಳಿದವರು ಯಾರೂ ಕೂಡ ನಮ್ಮ ಗುರುಗಳಾದ ವಿಜೇಂದ್ರಾಚಾರ್ಯರನ್ನು ನಿಂದಿಸ್ಲಿಕ್ಕೆ ಹೋಗ್ಬಿಡಿ. ಇದು ಯಾವ ಕಾರ್ಯಕ್ರಮವನ್ನು, ಈ ಪ್ರಸ್ತುತಿಯನ್ನು ನಾವು ಅವರ ಒತ್ತಾಯದ ಮೇರೆಗೆ ಮಾಡಿಲ್ಲ, ಎಲ್ಲರೂ ಕೂಡ ನಮ್ಮ ಸ್ವಯಂ ಇಚ್ಛೆಯಿಂದ ಮಾಡಿದ್ದೀವಿ. ಇನ್ನು ಚರ್ಚೆಯಿಂದ ನಿಮ್ಮ ಮನಸ್ಸಿಗೆ ಹೌದು ಇದು ಸತ್ಯ ಅನ್ನುವಂಥದ್ದು ಬಂದಿದ್ದರೆ ಅದೆಲ್ಲವೂ ಕೂಡ ಗುರುದೇವತೆಗಳ ಅನುಗ್ರಹ. ಹಾಗೆ ಈ ಕಾರ್ಯಕ್ರಮ ಇದನ್ನು ನಡೆಸಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಗುರುಗಳಾದ ವಿಜೇಂದ್ರಾಚಾರ್ಯರಿಗೆ ಅನಂತ ಧನ್ಯವಾದಗಳು.